ಎರಡು ವಿದ್ಯೆ ಕಲಿಬೇಕು. ಮುಂಡಕೋಪನಿಷತ್ತು ದ್ವೇ ವಿದ್ಯೆ ವೇದಿತವ್ಯೆ, ಎರಡು ವಿದ್ಯೆಗಳನ್ನು ಕಲಿಬೇಕು. ಒಂದು ಈ ಲೌಕಿಕ ವಿದ್ಯೆ, ಕೂಟೆ ಕೊರತೆ ಕೋಟಿ ವಿದ್ಯೆ ಅಂತ ಹೇಳ್ತಾರಲ್ಲ, ಇದೆಷ್ಟೇ ಕಲಿತರು ಕೆಲವೊಂದು ಸಂಪಾದಿಸ್ಕೊಂಡು ತಿನ್ನೋದು, ಒಂದಿಷ್ಟು ಗೂಡು ಕಟ್ಕೊಳ್ಳೋದು, ಗೂಡು ಏನು ಹೇಳ್ತಾರೆ ತೆಲುಗನ್ನು ಹೇಳ್ತಾರೆ, ಗೂಡು ಕೂಡು ಗುಡ್ಡ, ಇಷ್ಟಕ್ಕೆ ಇಷ್ಟು ಬಿಟ್ಟು ನೀನು ಮಾಡ್ಕೊಳಕ್ಕಾಗಲ್ಲ ಅದರಲ್ಲಿ. ಆದರೆ ನಿಜವಾದ ವಿದ್ಯೆ ಎಲ್ಲ ಅಪರ ವಿದ್ಯೆ, ಅಂದರೆ ನಿಕೃಷ್ಟವಾದಂಥ ವಿದ್ಯೆ. ಯಾಕಪ್ಪ ನಿಕೃಷ್ಟವಾದಂಥ ವಿದ್ಯೆ ಅಂದರೆ, ನಾನು ಸಂಸಾರಿ ದುಃಖಿ, ಹುಟ್ಟಿದ್ದೀನಿ ಸಾಯ್ತೀನಿ, ಆ ಸಾವಿನ ಭಯ ದುಃಖವನ್ನು ತೆಗೆದುಹಾಕಲ್ಲ ಯಾವ ವಿದ್ಯೆ. ಅದಕ್ಕೋಸ್ಕರ ಶ್ರೇಷ್ಠವಾಗಿರ್ತಕ್ಕಂಥ ಪರವಿದ್ಯೆ ಆತ್ಮವಿದ್ಯೆ. ಅದುವೇ ಮನುಷ್ಯ ಎರಡು ವಿದ್ಯೆಯನ್ನು ಕಲಿಬೇಕು ಅನ್ನುತ್ತೆ ಮುಂಡಕೋಪನಿಷತ್ತು. ಮದುವೆ ಆಗತಕ್ಕಂಥ ಮನುಷ್ಯ ಜೀವನ ಅಂದರೆ ಆ ಮೋಕ್ಷ ಪಡೆಯತಕ್ಕಂಥದ್ದೇ ಮನುಷ್ಯ ಜೀವನ. ಮದುವೆ ಆಗತಕ್ಕ ಉದ್ದೇಶ ಅನ್ನೋದೇ. ಯಾಕಂದರೆ ಈ ಮದುವೆ ಮಂತ್ರಗಳು ಪುರೋಹಿತರು ನಮ್ಗೆ ಹೇಳಲಿಕ್ಕೆ ಬರಲ್ಲ. ನಾವು ಏನು ಮಂತ್ರದ ಅರ್ಥ ಅಂತ ತಿಳ್ಕೋಬೇಕು ಅನ್ನೋದು ಇಲ್ಲ. ಸದ್ಯ ಕಾರ್ಯ ಮುಗಿದು ಸಾಕು, ಚೌಟ್ರಿ ಕಾರ್ಯ ಮಾಡೋದು ಸಾಕು ಅಂತ ಇರ್ತೀವಿ. ಆ ಮಂತ್ರಗಳನ್ನು ನೋಡಿದ್ರೆ ಏನು ಹೇಳ್ತಾರೆ, ಇಮಾಂ ಕನ್ಯಾ ದಶದೋಷ ವರ್ಜಿತ, ಈ ಹುಡುಗಿಯನ್ನು ಇವಳಲ್ಲಿ 10 ದೋಷಗಳು ಅನ್ನತಕ್ಕಂಥ ಇಲ್ಲ ಅಂತ ಒಂದೊಂದೇ ದೋಷ ಹೇಳ್ಕೊಂಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಮೋಕ್ಷಕ್ಕೆ ಅಡ್ಡಿ ಮಾಡ್ತಾಳೆ ಅನ್ನತಕ್ಕಂಥ ದೋಷ ಇಲ್ಲ. ಅಂದರೆ ಮದುವೆ ಉದ್ದೇಶ ಏನು, ಮೋಕ್ಷ ಪಡೆಯತಕ್ಕಂಥದ್ದೇ ಅಲ್ಲ. ಮತ್ತು ಇನ್ನೊಂದು ಉದ್ದೇಶ ಹೇಳ್ತಾರೆ, ಏನು, ಧಾರ್ಮಿಕ ಸಂತಾನೋತ್ಪತ್ತಿಯರ್ಥಂ, ಧಾರ್ಮಿಕವಾಗಿರ್ತಕ್ಕಂಥ ಸಂತಾನೋತ್ಪತ್ತಿಗೆ ಗೋಸ್ಕರ ಮದುವೆ. ಸೊ ಆ ಮೋಕ್ಷ ಅನ್ನತಕ್ಕಂಥ ಮದುವೆಗೂ ಮೋಕ್ಷಕ್ಕೆ ಏನಪ್ಪ ಸಂಬಂಧ ಅಂದರೆ, ಮದುವೆ ಅನ್ನತಕ್ಕಂಥ ಸಂಸಾರ ಜೀವನ ಅನ್ನತಕ್ಕಂಥದ್ದು ನಮ್ಮನ್ನು ಮೋಕ್ಷಕ್ಕೆ ತಯಾರು ಮಾಡುತ್ತೆ, ಮೋಕ್ಷಕ್ಕೆ ಅಧಿಕಾರಿಗಳಾಗಿ ಮಾಡುತ್ತೆ. ಯಾವ ರೀತಿ ಅಂದರೆ, ಸೌಂಡ್ ಪಿಕಪ್ ಆಗ್ತಿಲ್ಲ, ಸ್ವಲ್ಪ ಸೌಂಡ್ ಕೊಡಿ, ಪಿಕಪ್ ಆಗ್ತಿಲ್ಲ. ಮೋಕ್ಷಕ್ಕೆ ಅಧಿಕಾರಿನ ಮಾಡುತ್ತೆ. ಇಲ್ಲ, ಪಿಕಪ್ ಆಗ್ತಿಲ್ಲ. ಮೋಕ್ಷಕ್ಕೆ ಅಧಿಕಾರಿಯನ್ನ ಮಾಡುತ್ತೆ ಕುಟುಂಬ. ಹೇಗಪ್ಪ ಅಂದರೆ, ದಿವಿಜರು ಹೇಳ್ತಾರೆ, ಈ ಸ್ಟವ್ ಯಾವ ರೀತಿ ಪದಾರ್ಥ ಬೇಯಿಸುತ್ತೋ ಅದೇ ರೀತಿ ಕುಟುಂಬ ಅನ್ನತಕ್ಕಂಥ ಸ್ಟವ್ ನಮ್ಮ ಅಹಂಕಾರ ಚೆನ್ನಾಗಿ ಬೇಯಿಸುತ್ತಂತೆ. ಬೇಯಿಸಿ ನನ್ನಿಂದ ಏನು ಸಾಧ್ಯವಿಲ್ಲ, ಇದು ಬಿಟ್ಟು ಸಾಕು, ಪರಮಾತ್ಮ ಪ್ರಾಪ್ತಿ ಮಾಡಿಕೊಂಡು ಸಾಕು ಅನ್ನತಕ್ಕಂಥ ಸ್ಥಿತಿಗೆ ತಗೊಂಡೋಗುತ್ತಂತೆ. ಇದನ್ನೇ ಸೂಫಿ ಫಿಲಾಸಫಿ ಮುಲ್ಲಾ ನದಿ ತಮಾಷೆಗೆ ಹೇಳ್ತಾರೆ, ನಮ್ಗೆ ಅರ್ಥ ಆಗಲಿ ಅಂತ ಆ ತಮಾಷೆ ಹೇಳೋದು. ಮಗಳು ಮುಲ್ಲಾ ನದಿನ ಕೇಳ್ತಾರೆ, ಅಪ್ಪ ನಾನೊಂದು ಹುಡುಗನ್ನ ಪ್ರೇಮಿಸಿದ್ದೀನಿ, ಅವನಿಗೆ ದೇವರು ಒಪ್ಪಲ್ಲ, ಅವನು ನರಕ ಸ್ವರ್ಗ ಅಂದ್ರೆ ಒಪ್ಕೊಳ್ಳಲ್ಲ, ಕುರಾನ್ ಕೈನಲ್ಲೇ ಮುಟ್ಟಲ್ಲ, ಮಸೀದಿಗೆ ಹೋಗಲ್ಲ, ನಮಾಜ್ ಮಾಡಲ್ಲ, ಯಾವುದೇ ರೀತಿಯ ಅಂತ ಇಂಥ ಒಳ್ಳೆಯ ಗುರುಗಳಿಲ್ಲ ಅವನಲ್ಲಿ, ಅವನ್ನೇ ಮದುವೆ ಆಗೋ ಬೇಡವೋ ಅಂತ ಉಲ್ಲಾನರ್ಜುನ್ ಹೇಳ್ತಾರೆ. ಅಮ್ಮ ಅವನ್ನೇ ಮದುವೆ ಆಗು, ಅವನ್ನೇ ಮದುವೆ ಆಗು. ಅಲ್ಲಪ್ಪ ಅವನಲ್ಲಿ ಯಾವುದು ಕುರಾನ್ ಓದಲ್ಲ, ಮಸೀದಿಗೆ ಹೋಗಲ್ಲ, ನಮಾಜ್ ಮಾಡಲ್ಲ, ಸ್ವರ್ಗ ನರಕ ಒಪ್ಕೊಳ್ಳಲ್ಲ, ಏನು ಈ ಧರ್ಮ ಅಂದ್ರೆ ಒಪ್ಕೊಳ್ಳಲ್ಲ. ಅಮ್ಮ ನೀನು ಅವನ್ನೇ ಮದುವೆ ಆಗು, ಮದುವೆ ಆದರೆ ಅವನು ಸರಿ ಹೋಗ್ತಾನೆ. ಯಾಕೆ ಅಂದರೆ, ಇವಾಗ ನಾನು ನೋಡು, ನಾನು ಮಸೀದಿಗೆ ಹೋಗ್ತಿರ್ಲಿಲ್ಲ, ನಮಾಜ್ ಮಾಡ್ತಿರ್ಲಿಲ್ಲ, ಕುರಾನ್ ಕೈಯಲ್ಲಿ ಉಟ್ಕೊಳ್ತಿರ್ಲಿಲ್ಲ, ಸ್ವರ್ಗ ನರಕ ಹೋಗ್ತಾಳೆ ಇರಲಿಲ್ಲ ನಾನು. ಯಾವಾಗ ನಿಮ್ಮ ತಾಯಿ ಮದುವೆ ಆದ್ನೋ, ಮದುವೆ ಆದಮೇಲೆ ನರಕ ಏನು ಚೆನ್ನಾಗಿ ಅರ್ಥ ಆಗಿದೆ. ಇವಾಗ ಮಸೀದಿಗೆ ಹೋಗ್ತೀನಿ, ನಮಾಜ್ ಮಾಡ್ತೀನಿ, ಕುರಾನ್ ಓದ್ತೀನಿ, ಅದೇ ರೀತಿ ಅವನು ಬದಲಾವಣೆ ಆಗ್ತಾನೆ.
ಸಂಸಾರ ಅನ್ನತಕ್ಕಂಥದ್ದು ನಮ್ಮನ್ನು ಮೋಕ್ಷಕ್ಕೆ ಅಧಿಕಾರಿಗಳನ್ನ ಮಾಡುತ್ತೆ. ಎಷ್ಟು ಸಂಸಾರದಲ್ಲಿ ವಿರೋಧ ಇದ್ರೂ ನಿಜವಾದ ಅನುಕೂಲವೇ. ಯಾಕೆ ಇಷ್ಟು ಒಬ್ಬರಿಗೊಬ್ಬರು ಸರಿ ಹೋಗಲ್ಲ, ಇಷ್ಟೆಲ್ಲ ಕಷ್ಟ ಇದೆ. ಬೆಳಿಗ್ಗೆ ಇದ್ದ ರಾತ್ರಿ ಮಲಗೋತಕ್ಕೆ ಏನೋ ರಾಮಾಯಣ ಹೌದಾ. ಇವಾಗ ಹೇಳಿದ್ರೆ ತಲೆಯಲ್ಲಿ ಎಷ್ಟೊಂದು ತುಂಬಿಕೊಂಡಿದೆ. ತುಂಬಿರೋ ತಲೆಯೊಳಗೆ 106 ಹಕ್ಕಿಗಳು, ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ನವಿಲು, ಅದು ಈ ಗಿರಗಿರನ ಗೊರಗೊರನೆ ಕಿರಿಕಿ ಕೂಗುತ್ತಿರಲು ನಿದ್ದೆಗೆಡೆಯಲ್ಲಿ ಮಂಕುತಿಮ್ಮ ತಲೆ ತಿಳಿದೋಗ್ತಾ ಇದೆ ಬೆಳಪ್ಪ ಅನ್ಸ. ಇಷ್ಟೆಲ್ಲ ರಾಮಾಯಣ ಇದ್ರೆ ಮೋಹ ಹೋಗಲ್ವೇ? ಇನ್ನೆಲ್ಲರೂ ಅನುಕೂಲವಾಗಿದ್ರೆ ನಮಗೆ ಇನ್ನೆಷ್ಟು ಅಂಟ್ಕೊಳ್ತಾ ಇದ್ವಿ ಹೌದಲ್ಲ. ಈ ರೀತಿ ಇರೋದು ಒಳ್ಳೆಯದು. ಯಾಕೆ ಸ್ವಲ್ಪ ವೈರಾಗ್ಯನ ಬರುತ್ತೆ. ಸೊ ಆ ವೈರಾಗ್ಯನ ತೆಗೆ ಒಂದು ಪರಮಾತ್ಮ ಕಡೆ ಮನಸ್ಸು ತಿರುಗಿದ್ರೆ, ಇನ್ನು ಅವಕಾಶ ಇದ್ದರೆ, ಅಷ್ಟೊಂದು ವೈರಾಗ್ಯ ಇದ್ದರೆ ಮನೆ ಬಿಟ್ಟು ಹೊರಟೋಗ್ಬೋದು. ಭಗವಾನ್ ಬುದ್ಧ ಥರ ಎದ್ದು ಹೊರಟೋಗ್ಬೋದು. ಅಕ್ಕ ಮಹಾದೇವಿ ಥರ ಹೊರಟೋಗ್ಬೋದು. ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಬಂಧುಗಳಿಗೆ ಅಲ್ಲಿ ಹೇಳ್ತಾರೆ, ಎಲ್ಲಮ್ಮ ಇರ್ತೀಯ ನೀನು, ಎಲ್ಲಿ ತಿಂತೀಯ ಅಂದರೆ ಹಸಿವಾದರೆ ಭಿಕ್ಷಾನ್ನು ಉಂಟು, ಭಿಕ್ಷೆ ಎತ್ಕೊಂಡು ತಿಂತೀನಿ. ಸರಿ, ತುಷೆಯಾದರೆ ಕೆರೆ ತೊರೆ ಬಾವಿಗಳುಂಟು, ನೀರು ಕುಡಿಬೇಕಾದ್ರೆ ಕೆರೆ ತೊರೆ ಬಾವಿ. ಈಗಿನ ಕಾಲಕ್ಕೆ ಈ ಮಾತು ಹೇಳೋದು ಕಷ್ಟ. ನಾವು ಕೆರೆನಿಲ್ಲ, ತೊರೆನಿಲ್ಲ, ಬಾವಿನೂ ಇಲ್ಲ. ಈ ನೀರು ಕುಡಿದ್ರೆ ಏನೇನು ರೋಗ ಬರುತ್ತೋ. ಇನ್ನು ಆ ನೀರು ಕುಡಿದು ಆರೋಗ್ಯವಾಗಿರ್ತಿದ್ವಿ. ಅವೆಲ್ಲ ತೆಗೆದುಬಿಟ್ಟು ಏನೇನೋ ಮಾಡಿದರೆ ನಮ್ಮನ್ನೆಲ್ಲ ಅನಾರೋಗ್ಯ ಮಾಡ್ತೀವಿ. ಇಲ್ಲಿ ತುಷೆಯಾದರೆ ಕೆರೆ ತೊರೆ ಬಾವಿಗಳುಂಟು. ಹೆಂಗಸು ಒಬ್ಬಳೇ ಎಲ್ಲಮ್ಮ ಮಲಗ್ತೀಯ, ಎಲ್ಲಿ ಮಲಗ್ತೀಯ? ಅದೇ ಮಲೆಗಳು, ಹಾಳು ದೇವರುಗಳುಂಟು. ಎಲ್ಲ ನಮ್ಮ ದೇವಸ್ಥಾನ ಮಲಗ್ತೀವಿ. ಒಬ್ಬಳೇ ಹೇಗಿರ್ತೀಯ? ಹೆಣ್ಮಗಳು ಒಬ್ಬಳೇ ಹೇಗಿರ್ತೀಯ? ಏಕಾಂತಕ್ಕೆ ಚನ್ನಮಲ್ಲಿಕಾರ್ಜುನುಂಟು. ಆ ರೀತಿ ನಿಶ್ಚಯ ಇದ್ದು ನಮ್ಮಲ್ಲಿ ಹೋಗೋದು ಒಂದು. ಎರಡನೇದು, ಆಗಿನ ಕಾಲಕ್ಕೆ ಆಶ್ರಮಗಳು ಅನ್ನತಕ್ಕಂಥವು ಇದು ಕೇವಲ ಬ್ರಹ್ಮವಿದ್ಯೆ ಚಿಂತನೆ ಇರೋದಲ್ಲಿ. ಈಗಿನ ಕಾಲಕ್ಕೆ ಸ್ಕೂಲ್ ನಡೆಸು, ಕಾಲೇಜ್ ನಡೆಸು, ಹಾಸ್ಪಿಟಲ್ ನಡೆಸು, ಏನೇನೋ ಸಂಸಾರನೇ ಕಟ್ಕೊಂಡಿರೋ ಹೊತ್ತು ಬ್ರಹ್ಮವಿದ್ಯೆ ಇಲ್ಲವೇ ಇಲ್ಲ. ಬೆಳಗ್ಗೆ ಎದ್ದ ಅಲ್ಲಿಂದ ರಾತ್ರಿ ಮಲಗೋ ತನಕ ಯಾವುದೋ ಒಂದು ಆಶ್ರಮದಲ್ಲಿ ಸ್ವಲ್ಪ ದಿವಸ ಬೆಳಗ್ಗೆ ಕೋರ್ಟು ಕಚೇರಿ ಇದೇ ವ್ಯವಹಾರವೇ. ಆದ ಕಾರಣ ಮನೆ ಬಿಟ್ಟು ಹೋಗತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಮನೆಯನ್ನೇ ಆಶ್ರಮ ಮಾಡ್ಕೋಬೇಕು. ಮನೆಯನ್ನೇ ಆಶ್ರಮ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಮನಸ್ಸನ್ನೇ ಆಶ್ರಮ ಮಾಡ್ಕೋಬೇಕು. ಅದಕ್ಕೋಸ್ಕರ ಯೋಗ ಬುದ್ಧಿಯಿಂದ ಜೀವನ ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿ ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಚಿಂತನೆ ಅಂತಕ್ಕಂಥದ್ದು ಬಿಟ್ಟು ಹೋಗಬಾರ್ದು. ಒಂದು, ಇಲ್ಲಿ ಏನು ಹೇಳ್ತೀಯಾರೋ ಆ ತತ್ವ ಚಿಂತನೆ ನಡೀತಿರ್ಬೇಕು ಯಾವಾಗ. ಇಲ್ಲ, ತತ್ವದಲ್ಲಿ ನಿಂತಿರಬೇಕು. ತತ್ವದಲ್ಲಿ ನಿಂತಿರಬೇಕು ಅಂದರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದ್ಯಾವುದು ನಾನಲ್ಲ. ಇದೆಲ್ಲವನ್ನು ತೆಗೆದುಹಾಕಿದ್ಮೇಲೆ ಯಾವುದು ಇದೆಯೋ, ಯಾವುದು ನಿದ್ರೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆಯೋ ಆ ನಿರಾಕಾರ ತತ್ವ ನಾನು. ಈ ನಿಶ್ಚಯದಲ್ಲಿ ಇರಬೇಕು. ಮತ್ತು ಈ ಶರೀರ, ಇಂದ್ರಿಯ, ಬುದ್ಧಿ, ಪ್ರಪಂಚ ಅನ್ನೋದು ಕೇವಲ ಕನಸಿನಂತೆ. ಕನಸಿನಲ್ಲಿ ಯಾವ ರೀತಿ ತೋರು ಇಲ್ಲವಾಗುತ್ತೋ ಈ ಅವಸ್ಥೆಯಲ್ಲಿ ಪ್ರಪಂಚ ತೋರು ಇಲ್ಲವಾಗುತ್ತೆ ಅಂದ್ಬಿಟ್ಟು ಏನನ್ನ ನಡೀಲಿ, ಏನು ಸಂಬಂಧ ಇಲ್ಲ ಅಂತ ಆನಂದವಾಗಿರ್ಬೇಕು. ಆ ರೀತಿ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಮನಸ್ಸಿನಲ್ಲಿ ಇಲ್ಲಿ ಏನು ಶ್ರವಣ ಮಾಡಿದ್ದೀರೋ ಇನ್ನೊಂದು 10 ದಿವಸ ಕಾರ್ಯಕ್ರಮ ಮುಗಿದೋಗುತ್ತೆ. ಮತ್ತು ಅವಾಗ ನಾವು ಶ್ರವಣ ಅವಕಾಶ ಸಿಗ್ಬೋದು. ಬಟ್ ಏನು ಶ್ರವಣ ಮಾಡಿರ್ತೀವೋ ಅದಕ್ಕೆ ಸದಾ ಕಾಲ ಚಿಂತನೆ ಮಾಡ್ತಿರ್ಬೇಕು. ಆ ಚಿಂತನೆ ಮಾಡಲಿಕ್ಕೂ ಆಗಲಿಲ್ಲ ಅಂದರೆ ನೀವೇನು ಕೆಲಸ ಮಾಡ್ತಿರ್ತೀರೋ ಅದರಲ್ಲಿ ಗಮನ ಇಟ್ಟು ನೋಡಿ. ಗಮನ ಇಟ್ಟು ನೋಡಿದ್ರೆ ಇದಕ್ಕೆಲ್ಲಕ್ಕಿಂತ ವಿಲಕ್ಷಣ ನಾನು ಬೇರೆ ಸಾಕ್ಷಿ ಅನ್ನತಕ್ಕ ಸ್ವಲ್ಪ ಅನುಭವ ಬರುತ್ತೆ. ಅದು ಆಗಲ್ಲ ಸ್ವಾಮೀಜಿ ಅಂದರೆ ಏನು ಕೆಲಸ ಮಾಡ್ತಿದ್ರು ಓಂ ನಮೋ ನಾರಾಯಣಾಯ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಓಂ ನಮಃ ಶಿವಾಯ, ಯಾವುದನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದೆ. ಎಲ್ಲಿ ಸ್ವಾಮೀಜಿ ಮಂತ್ರ ತಲೆನಲ್ಲಿ ಏನೇನೋ ಬರ್ತಿರುತ್ತೆ, ಮಂತ್ರ ಏನು ಹೇಳ್ಕೊಡೋದು ಅಂದರೆ ಡಿವಿಜನ್ ಅಂತಾರೆ. ವಿಧಿ ವ್ಯಪ್ಪನಲ್ಲ, ನೀನವಾಗಿ ಅಧಿಕಾರಿ ಅಲ್ಲ. ವಿಧಿ ಒದೆ ಕೊಟ್ಟು ಕೊಟ್ಟು ಮತ್ತೆ ಇತ್ತ ಕಡೆ ತಿಳಿಸುತ್ತೆ. ಆವಾಗ
ಇವಾಗ ಹೇಳ್ತೀನಿ ನಾನು ಮಂತ್ರ ಅಂತಾರೆ. ಆದ ಕಾರಣ ಆದಷ್ಟು ಪರಮಾತ್ಮನ ಚಿಂತನೆಯಲ್ಲೇ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಆಗಲಿಲ್ಲ ಅದ ಅಂದರೆ ಪರಮಾತ್ಮ ಚಿಂತನೆಯಲ್ಲಿ ಇದ್ದರೆ ಏನಾಗುತ್ತೆ ಅನ್ನತಕ್ಕಂಥ ಬೆಳಿಗ್ಗೆ ನಾವು ಸಾಕಷ್ಟು ವಿವರವಾಗಿ ನೋಡಿದ್ವಿ. ನೋಡಿ 58ನೇ ಶ್ಲೋಕ ಮತ್ತೊಂದು ಸಲ ಹೇಳಿ ಮುಂದಕ್ಕೆ ಹೋಗೋಣ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ತ್ವಮಹಂಕಾರಾತ್ ಶೋಷ್ಯಸಿ ವಿನಕ್ಷ್ಯಸಿ. ಪರಮಾತ್ಮನ ಮಚ್ಚಿತ್ತ, ನನ್ನಲ್ಲಿಯೇ ಚಿತ್ತವಿಟ್ಟವನಾದರೆ ಸರ್ವ ದುರ್ಗಗಳನ್ನು ದಾಟುವುದಕ್ಕಾಗದ ಸಂಸಾರ ಹೇತುಗಳ ಸಮೂಹಗಳೆಲ್ಲವನ್ನು ನನ್ನ ಪ್ರಯಾಸದಿಂದ ದಾಟುವೆ. ಅಂದರೆ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥ ದುರ್ಗ ಯಾವ್ಯಾವುದಿದೆಯೋ ಅದನ್ನೆಲ್ಲ ನನ್ನಲ್ಲೇ ಮನಸ್ಸಿಟ್ಟರೆ ನೀನು ಅದನ್ನು ದಾಟ್ತೀಯ ಅಂತಾರೆ. ಬೆಳಗಿನ ಕ್ಲಾಸಲ್ಲಿ ನೋಡಿದ್ರೆ ನಾವು ಒಂದು ಅನೇಕ ಜನ್ಮಗಳಿಂದ ಮಾಡಿರ್ತಕ್ಕಂಥ ಸಂಚಿತ ಕರ್ಮ ಏನು ಮಾಡಿದ್ರು ಹೋಗಲ್ಲ. ಅದು ಈ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಒಂದು ಬಿಟ್ಟರೆ ಪರಮಾತ್ಮ ಪ್ರಾಪ್ತಿಯಲ್ಲಿ ಎಲ್ಲೋ ಇದ್ದಾನೆ, ಎಲ್ಲೋ ಹೋಗ್ಬೇಕು ಬದಲಿಕೆ. ನಾನು ಹೇಳಿದ್ನಲ್ಲ, ಹಿಂದೂ ಸಂಪ್ರದಾಯದಲ್ಲಿದ್ವಿ ಬದಲಿಕೆಯಲ್ಲಿ ಹೋಗ್ತೀವಿ, ಇಲ್ಲ ಜೆರುಸಲೇಮ್ ಹೋಗ್ತಿದ್ವಿ, ಇಲ್ಲ ಮೆಕ್ಕ ಹೋಗ್ತಿದ್ವಿ, ಏನೋ ಮಾಡ್ತಿದ್ವಿ. ಅದ ಎಲ್ಲಿ ಹೋದ್ರೂ ದರ್ಶನ ಆಗಲ್ಲ. ದರ್ಶನ ಆಗಬೇಕಾದ್ರೆ ಮನುಷ್ಯ ಮಾಡಬೇಕಾದ ಏಕೈಕ ಯಾತ್ರೆ ಅಂತರ್ಯಾತ್ರೆ. ಒಳಗಡೆ ಯಾತ್ರೆ ಮಾಡಬೇಕು, ಒಳಗಡೆಗೆ ಪ್ರಯಾಣ ಮಾಡಬೇಕು. ಮಾಡಿದ್ರೆ ಅಲ್ಲೇ ನಮಗೆ ಪರಮಾತ್ಮ ಸ್ವರೂಪ ಅನ್ನತಕ್ಕ ಅರ್ಥವಾಗುತ್ತೆ. ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ಲ, ನಾನು ಇದ್ದೀನಿ ಅನ್ನತಕ್ಕ ಅನಿಸಿಕೆ ಇದ್ದೀರ, ಯಾವ ಒಂದು ಅಸ್ತಿತ್ವ ಅನ್ನತಕ್ಕಂಥ ಇದೆಯೋ ಅದೇ ಪರಮಾತ್ಮ ಸ್ವರೂಪ, ಅದೇ ನಾನು ಅಂದಾಗ ಅನೇಕ ಜನ್ಮಗಳಿಂದ ಏನು ಮಾಡಿದ್ದೋ ಸಂಚಿತ ಕರ್ಮ ಎಲ್ಲವೂ ಭಸ್ಮವಾಗುತ್ತೆ. ಇಲ್ಲ ಮತ್ತು ಶರೀರ ಅನ್ನತಕ್ಕಂಥ ಹುಟ್ಟಾಗಿದೆ, ಏನು ಅನುಭವಿಸ್ಲಿಕ್ಕೆ ಬಂದಿದೆಯೋ ಅದನ್ನು ಶರೀರ ಅನುಭವಿಸುತ್ತೆ. ಆದರೆ ನೀವು ನಿರ್ಲಿಪ್ತವಾಗಿ ಶರೀರಕ್ಕೆ ಏನೇ ಆದರೂ ನನಗೇನು ಆಗಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಸಮಾಧಾನವಾಗಿ ಶಾಂತವಾಗಿ ಆನಂದವಾಗಿ ಇರಬಹುದು. ಅಷ್ಟೇ ಅಲ್ಲ, ಋಷಿಋಣ, ದೈವಋಣ, ಭೂತಋಣ, ಪಿತೃಋಣ, ಈ ಋಣಗಳೆಲ್ಲ ತೀರಿಸ್ಕೋಬೇಕು. ಹೌದಾ? ತೀರಿಸ್ಕೊಳ್ತಕ್ಕ ಮತ್ತೆ ಋಣಗಳು ಮಾಡ್ತೀವಿ. ಬಟ್ ಈ ಪರಮಾತ್ಮ ಸ್ವರೂಪನ ಅರ್ಥ ಮಾಡಿಕೊಂಡ್ರೆ ಎಲ್ಲ ಋಣನೂ ಮುಗಿದೋಗುತ್ತೆ. ಅಷ್ಟೇ ಅಲ್ಲ, ಯಾರ್ಯಾರು ಬಂಧು ಬಳಗ ಇದ್ದಾರೋ ಇವರು ಎಲ್ಲ ಋಣನೇ. ಋಣದಿಂದಲೇ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಆ ಋಣ ಅನ್ನತಕ್ಕಂಥದ್ದು ತೀರೋಗ್ಬಿಡುತ್ತೆ. ಮತ್ತು ಅಂಥವರು ಎಲ್ಲ ಋಣಗಳು ಎಲ್ಲ ದುರ್ಗಗಳನ್ನು ತೀರಿಸ್ಕೊಂಡು ಆನಂದವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ. ಅರ್ಜುನ, ನನ್ನ ಭಕ್ತ ಅಂತ ನಿಂಗೆ ಹೇಳ್ತಾ ಇದ್ದೀನಿ. ನನ್ನ ಭಕ್ತ ಯಾವತ್ತೂ ನಾಶ ಆಗಲ್ಲ. ಆದರೆ ಅಹಂಕಾರದಿಂದ, ಏಕೆ ಈ ಅಹಂಕಾರ ಅನ್ನತಕ್ಕಂಥದ್ದು ಅಷ್ಟು ಸುಲಭವಾಗಿ ಹೋಗಲ್ಲ. ಇದು ನಾವು ಏನಾದರೂ ಕಳ್ಕೋಬೋದು, ಅಹಂಕಾರ ಕಳ್ಕೊಳ್ಳೋದು ಕಷ್ಟ. ಅಹಂಕಾರ ಅಂದರೆ ನಾನು ಅನ್ನತಕ್ಕಂಥ ಅಭಿಮಾನ ಏನಿದೆಯೋ, ಏನು ತ್ಯಜತಿ ತತ್ತ್ಯಜ, ಎಲ್ಲವನ್ನೂ ಯಾವುದನ್ನ ಬಿಡ್ತೀಯೋ ಅದನ್ನು ಬಿಟ್ಬಿಡುತ್ತೆ ಶ್ರುತಿ. ನಾನು ಇಷ್ಟೆಲ್ಲವನ್ನು ಕೊಟ್ಟೆ, ಇಷ್ಟೆಲ್ಲವನ್ನು ಮಾಡಿದೆ ಅಂದರೆ ನಾನು ಅನ್ನೋದನ್ನು ಬಿಟ್ಬಿಡು. ಭಗವಾನ್ ಬುದ್ಧನ ಹತ್ರ ಯಾವುದೋ ಒಂದು ಊರಲ್ಲಿ ಅವರು ಪ್ರವಚನ ಮಾಡ್ತಿರ್ತಾರೆ. ಆ ಊರಿನ ಬಂದಿದೆ, ಸುಮ್ಮನೆ ಕೂಡಿ ಮಾತಾಡ್ಕೋಗ್ಬಿಡಿ. ಭಗವಾನ್ ಬುದ್ಧ ಎಲ್ಲ ಪ್ರವಚನ ಮಾಡ್ತಿರ್ತಾರೆ. ಸರಿ, ಆ ಊರಿನ ಮಹಾರಾಣಿ ಮತ್ತು ಮಹಾರಾಜ. ಮಹಾರಾಣಿ
ಮದುವೆ ಆಗಲಿಕ್ಕೆ ಮುಂಚೆನೇ ಭಗವಾನ್ ಬುದ್ಧನ ಶಿಷ್ಯರು. ಅದಕ್ಕೆ ಹೇಳ್ತಾರೆ ಮಹಾರಾಜಿಗೆ, ನಡೀರಿ ನಮ್ಮ ಗುರುಗಳ ದರ್ಶನ ಮಾಡ್ಕೊಂಬರೋಣ ಅಂತ. ಅವನಿಗೇನು ಇಷ್ಟ ಇಲ್ಲ. ಆದರೆ ಹೋಮ್ ಗೌರ್ಮೆಂಟ್ ಹೇಳ್ಬಿಟ್ಟ ಮೇಲೆ ಅರ್ಥ ಆಗ್ತದೆ ನಿಮ್ಗೆ. ಹೋಮ್ ಗೌರ್ಮೆಂಟ್ ಅಂದರೆ ಅರ್ಥ ಆಗುತ್ತೋ ಇಲ್ಲ. ಹೆಂಡತಿ ಹೇಳಿದ್ಲು ಅಂದರೆ ಇನ್ನು ವಿರೋಧ ಮಾಡೋಕ್ಕಾಗಲ್ಲ. ವಿರೋಧ ಮಾಡೋದು ಕುರುಕ್ಷೇತ್ರ, ಹೌದಾ? ಸರಿ ಆಯಿತು, ನೋಡೋಣ ನಡಿ ಅಂತ ಇಬ್ಬರು ಜೊತೆಗೆ ಹೊರಟರು. ಮಹಾರಾಜ ತನ್ನ ಅಧಿಕಾರ, ತನ್ನ ಪ್ರೆಸ್ಟೀಜ್ ಸರಿಯಾಗಿ ಒಂದು ವಜ್ರವನ್ನು ಕೈನಲ್ಲಿ ತೊಗೊಂಡು ಹೋಗ್ತಾನೆ, ಭಗವಾನ್ ಬುದ್ಧನ ಕೊಡೋಣ ಅಂತ. ಆದರೆ ಭಗವಾನ್ ಬುದ್ಧ ಅದನ್ನು ಸ್ವೀಕಾರ ಮಾಡಿದ್ರೆ, ನನಗೆ ಯಾಕೆ ವಜ್ರ ಅಂದರೆ, ಅದಕ್ಕೋಸ್ಕರ ಇನ್ನೊಂದು ಗುಲಾಬಿ ಹೂ ತೊಗೊಂಡು ಹೋಗ್ತಾನೆ. ಸರಿ, ಮೊಟ್ಟ ಮೊದಲು ಹೋಗಿ ಭಗವಾನ್ ಬುದ್ಧನಿಗೆ ವಜ್ರ ಕೊಡ್ಲಿಕ್ಕೆ ಹೋಗ್ತಾನೆ. ಡ್ರಾಪ್ ಇಟ್, ಕೆಳಗೆ ಬಿಸಾಡು ಅಂತಾನೆ ಭಗವಾನ್ ಬುದ್ಧ. ಸರಿ, ವಜ್ರ ಬ್ಯಾಡವೇನೋ ಇವ್ರಿಗೆ ಅಂತ ಬಿಟ್ಬಿಟ್ಟು ಮತ್ತೆ ಗುಲಾಬಿ ಹೂ ಕೊಡ್ತಾನೆ. ಅದನ್ನು ತಗೊಳ್ಳೋದು ಭಗವಾನ್ ಬುದ್ಧ, ಡ್ರಾಪ್ ಇಟ್. ಯಾಕೆಂದರೆ ಮಹಾತ್ಮರಿಗೆ ಯಾವ ರೀತಿ ಉಪದೇಶ ಮಾಡಬೇಕು ಅನ್ನೋದು ಗೊತ್ತು. ಅದನ್ನು ಬಿಸಾಕೊಂತಾನೆ, ಅದು ಬಿಸಾಕ್ತಾರೆ. ಮತ್ತೆ ಇನ್ನೊಂದು ಸಲ ಡ್ರಾಪ್ ಇಟ್, ಬಿಸಾಕೊಂತಾನೆ. ಇವಾಗ ರಾಜಿಗೆ ಏನು ಮಾಡಬೇಕೋ ಗೊತ್ತಾಗಲ್ಲ. ಯಾಕೆ ಗುಲಾಬಿ ಹೂ ತೊಗೊಂಡೋಗಿದ್ರೆ ಬಿಸಾಟ, ಕೆಳಗಿಟ್ಬಿಟ್ಟ, ವಜ್ರನ ಕೆಳಗಿಟ್ಟ, ಇನ್ನೊಂದು ಸಲ ಡ್ರಾಪ್ ಇಟ್, ಕೆಳಗಿಡು ಅಂದರೆ ಇನ್ನೇನು ಇಡಬೇಕು? ಅವಾಗ ಪಕ್ಕದಲ್ಲಿ ಆನಂದ ಹೇಳ್ತಾನೆ, ನಾನು ವಜ್ರ ಕೊಟ್ಟೆ, ಗುಲಾಬಿ ಹೂ ಕೊಟ್ಟೆ ಅಂತೀಯಲ್ಲ, ಆ ನಾನು ಅನ್ನೋದನ್ನು ಬಿಸಾಕು, ಅದನ್ನು ಬಿಟ್ಬಿಡು, ನಾನು ಅನ್ನೋದನ್ನು ಬಿಟ್ಬಿಡು. ಅದು ಅಹಂಕಾರ ಅನ್ನತಕ್ಕ ಬಿಡೋದು ಭಾಳ ಕಷ್ಟ. ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ವಿ ನಾವು, ಶ್ರವಣ ಮಾಡ್ತಿರ್ತಕ್ಕಂಥ ಯಾತಕ್ಕೋಸ್ಕರ? ಅಹಂಕಾರ ತಳ್ಕೊಳ್ಳಿಕ್ಕೆ. ಆದ್ರೆ ನಾವು ಏನು ಮಾಡ್ತೀವಿ ನೋಡಿ, ಬೇಕಾದ್ರೆ ಸ್ವಾಮಿಗಳು ಅಷ್ಟು ಜನ್ಮ ನನಗೆ ಹೇಳ್ಬಿಟ್ರು, ನಿದ್ದೆ ಮಾಡಬೇಡ ಅಂತ ನನಗೆ ಹೇಳ್ಬಿಟ್ರು, ನನಗೆ ಹೇಳ್ತಾರೆ ನೀವು ಸರಿಯಾಗಿ ಕೇಳಿಲ್ಲ ಅಂತ. ಅದೇನು, ಈ ವಿಷಯದಲ್ಲಿ ಅಹಂಕಾರ ರಕ್ಷಣೆ ಮಾಡ್ಕೊಳ್ತಿದ್ದೀವಿ. ಅದು ಭಾರತ ದೇಶದಲ್ಲಿ ಇಂಥ ಅದ್ಭುತವಾದಂಥ ಶಾಸ್ತ್ರ ಇದೆ, ಯಾಕೆ ಈ ಥರ ಆಗೋ ಜನಕ್ಕೆ ಗೊತ್ತಿಲ್ಲ. ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಾರೆ. ಅವ್ರೇನು ಅಂದ್ಕೊಳ್ತಾರೋ, ಇವರೇನು ಅಂದ್ಕೊಳ್ತಾರೋ, ಬೀಗರೇನು ಅಂದ್ಕೊಳ್ತಾರೋ. ಏಯ್, ನಿನಗೋಸ್ಕರ ಜೀವನ ಮಾಡ್ತೀಯೋ ಬೇರೆಯವ್ರಿಗೋಸ್ಕರ? ಒಂದು ಬಟ್ಟೆ ತೊಗೋಬೇಕಾದ್ರೂ ಬೇರೆಯವ್ರು ಯಾವ ರೀತಿ ಕಾಣ್ತೀನಿ, ಮನೆ ಕಟ್ಟಬೇಕಾದ್ರೆ ಅವರೇ ಕಟ್ಟಿದ್ದಾರೆ, ಅದಕ್ಕಿಂತ ಅದ್ಭುತವಾಗಿ ನಮ್ಮನೆ ಇರಬೇಕು, ಜನ ಮೆಚ್ಕೋಬೇಕು. ಇದೆಲ್ಲ ಅಹಂಕಾರದ ರಕ್ಷಣೆ. ಮತ್ತು ಪರಮಾತ್ಮ ನಮ್ಗೆ ಎಷ್ಟು ಮಾತ್ರ ಅವಕಾಶವೋ ಅಷ್ಟು ಮಾತ್ರ ನಾವಿದ್ದೀವಿ, ಆಯಿತು. ಬೇರೆ ಯಾವ ರೀತಿಯೂ ಇಲ್ಲ, ಅವರೇನೋ ಅಂದ್ಕೊಳ್ಳಿ, ಹೌದಲ್ಲ? ಈಗ ಮಗಳಿಗೆ ಮದುವೆ ಮಾಡಬೇಕು ಪ್ರಯತ್ನ ಮಾಡ್ತಿದ್ದೀವಿ, ಅದೇನು ನಮ್ಮ ಕೈನಲ್ಲಿ ಇಲ್ಲ, ಅದು ಹೌದಾ? ಪ್ರಾರಂಭದ ಪ್ರಕಾರ ಆಗಬೇಕು, ನಮ್ಮ ಕೈನಲ್ಲಿಲ್ಲ ಅಂದಾಗ ಪ್ರಯತ್ನ ಮಾಡೋಣ. ಮದುವೆ ಆಗಲಿಲ್ಲ ಅನ್ನತಕ್ಕ ಒಂದು ಸಮಸ್ಯೆ, ಓಕೆ. ಅಷ್ಟೇ ಅಲ್ಲ, ಬೇರೆಯವ್ರು ಏನು ಅಂದ್ಕೊಳ್ತಾರೋ, ಬೇರೆಯವರು ಏನು ಅಂದ್ಕೊಳ್ತಾರೋ, ಅಲ್ಲ ಏನು ಅಂದ್ಕೊಳ್ತಾರೆ, ಮದುವೆ ಆಗಿಲ್ಲ ಅಂದ್ಕೊಳ್ತಾರೆ, ಅಂದ್ಕೊಳ್ಳಿ, ಅದಕ್ಕೇನು ತಪ್ಪು ಅಲ್ಲ. ಅವರು ದುಡ್ಡು ಖರ್ಚು ಮಾಡಲ್ಲ, ಲೋಭಿಗಳು, ಈ ಥರ ಎಲ್ಲ ಅಂದ್ಕೊಳ್ತಾರೆ. ಒಂದು ವೇಳೆ ಅವ್ರು ಅನ್ನೋದು ಸತ್ಯ ಇದ್ದರೆ, ಏನು ನಾವು ದುಡ್ಡು ಖರ್ಚು ಮಾಡಲಿಕ್ಕೆ ಹಿಂದೇಟ್ ಆಗ್ತಿದ್ದೀವಿ, ಇಟ್ಕೊಂಡು ಅದಕ್ಕೋಸ್ಕರ ಸೆಟ್ಲ್ ಆಗ್ತಿಲ್ಲ ಅನ್ನೋದೇ ಸತ್ಯವಾದರೆ ಬದಲಾಯಿಸ್ಕೊಡೋಣ. ಇಲ್ಲ, ಆ ರೀತಿ ಇಲ್ಲ, ಅವ್ರು ಸುಮ್ಮನೆ ಅಂದ್ಕೊಳ್ತಾರೆ, ಮತ್ತು ಅವ್ರ ಸಮಸ್ಯೆ ಅದು, ನಾವೇ ಬದಲಾಗಬೇಕು. ಆದರೆ ಅಹಂಕಾರ ತೆಗೆದುಹಾಕ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅಹಂಕಾರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅಹಂಕಾರ ತೆಗೆದುಹಾಕ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಮಹಾತ್ಮರು ಹೇಳ್ತಾರೆ. ನಾವು ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಇಲ್ಲಿ ಬಂದ ಮೇಲೆ ಕೂಡ, ಎಲ್ಲಿ ಶ್ರವಣಕ್ಕೆ ಬಂದ ಮೇಲೆ ಕೂಡ, ಇಲ್ಲಿ ಕೂಡ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ನಂಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಹಂಕಾರನ ಅಲಂಕಾರ ಮಾಡ್ಕೊಳ್ತೀವಿ. ಅಹಂಕಾರನ ತೆಗೆದುಹಾಕ್ಕೊಳ್ಳಿಲ್ಲ, ಅಲಂಕಾರ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಯಾವಾಗ ಅಹಂಕಾರ ನಿಲ್ಲುತ್ತೋ, ನಾನು ಹೇಳಿದ್ದೆಲ್ಲ, ತಂದೆ ಮಕ್ಕಳಿಗೆ ಹದಗೆಟ್ಟಿದ ಕಾರಣ ಹೊಂದಿರೋ ಅವರವರು ಅಹಂತೆ ಬೆಳೆಯುವನಕ, ತಂದೆಯಾರ ಮಕ್ಕಳ ನಾನೆಂಬುದೆಂದು ನಿಲ್ಲಿ ಬಂದ ಮುರಿಯುವುದು ಬಳಿಕ ಮಂಕುತಿಮ್ಮ. ಗುರುಗಳ ಹತ್ರ ಮದುವೆ ಆಗುತ್ತೆ, ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದು ವೇಳೆ ಅಹಂಕಾರದಿಂದ ನೀನು ನನ್ನ ಮಾತನ್ನು
ನಿರಾಕರಣೆ ಮಾಡಿದ್ದೆ ಆದರೆ ಅದಕ್ಕೆ ಶಂಕರಾಚಾರ್ಯ ಬರೀತಾರೆ ಪಂಡಿತೋಹಂ, ನಾನು ಪಂಡಿತ. ಈ ಪಂಡಿತ ಅನ್ನತಕ್ಕ ಶಬ್ದ ಬಹಳಷ್ಟು ಅರ್ಥಗರ್ಭಿತವಾಗಿದೆ. ಸಾಮಾನ್ಯವಾಗಿ ಭಾಷಾ ಪಾಂಡಿತ್ಯ, ಕನ್ನಡ ಪಂಡಿತರು, ತೆಲುಗು ಪಂಡಿತರು ಈ ರೀತಿ ಉಪಯೋಗಿಸ್ತಾರೆ. ಬಟ್ ಪಂಡಿತ ಅಂದರೆ, ಪಂಡ ಅಂದರೆ ಆತ್ಮ ವಿಷಯ ಬುದ್ಧಿ, ಯೇಷಾಂತೆ ಪಂಡಿತ. ಯಾರ್ಯಾರೇ ತಮ್ಮ ಸ್ವಸ್ವರೂಪದ ಬಗ್ಗೆ ತಿಳುವಳಿಕೆ ಇದೆಯೋ ಅವರು ಪಂಡಿತ. ಸಾರಿ, ಯಾರಿಗಾದರೆ ತಮ್ಮ ಸ್ವರೂಪದ ಬಗ್ಗೆ ತಿಳುವಳಿಕೆ ಇದೆಯೋ ಅವರು ಪಂಡಿತರು. ಅರ್ಜುನ ಸ್ವರೂಪದ ಬಗ್ಗೆ ತಿಳುವಳಿಕೆ ಅನ್ನತಕ್ಕಂಥದ್ದು, ನಾನು ಶ್ರವಣ ಮಾಡಿಬಿಟ್ಟಿದ್ದೀನಿ, ನಾನು ಬ್ರಹ್ಮಸ್ವರೂಪ ಅಂತ ಅಂದ್ಕೋಬೇಡ. ಯಾಕೆ? ಯಾರಿಗಾದ್ರೆ ಅರ್ಥ ಆಗಿದೆಯೋ ಅವ್ರಿಗೆ ಅರ್ಥ ಆಗಿದೆ ನನಗೆ ಅನಿಸೋಲ್ಲ. ಯಾಕೆ? ಅಹಂಕಾರ ಬಿದ್ದೋಗ್ಬಿಡುತ್ತೆ. ಯಾರಾದ್ರೂ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನನಗೆ ಬ್ರಹ್ಮಸ್ವರೂಪ ಗೊತ್ತು, ದೇವರು ನೋಡಿದ್ದೀನಿ ಅಂತ ಶುರು ಮಾಡಿದ್ರೆ ಅರ್ಥವಾಗಿಲ್ಲ. ಒಂದು. ಎರಡನೇದು, ಇಷ್ಟೆಲ್ಲ ಕೇಳಿದ್ದೀನಿ, ನನಗೆಲ್ಲವೂ ಅರ್ಥವಾಗ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ನಿಮ್ಗೆ ಅರ್ಥ ಆಗಲಿ ಅಂತ ಈ ಪ್ರಸಂಗ ಹೇಳ್ತೀವಿ. ನಾವು ಎಂತೆಂಥವತ್ತು ಶ್ರವಣ ಮಾಡಿದ್ದೀವಿ. ಈ ಸ್ವಾಮಿ ಎಲ್ಲ ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ, ದೃಷ್ಟಾಂತರು ಕೊಟ್ಕೊಂಡು ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ. ನಾವು ಎಂತೆಂಥವ್ರತ್ತು ಕೇಳಿದ್ದೀವಿ. ನಿಜವಾದ ಆ ಮಾತಾಡಿದ್ರೆ ನೀನು ಶ್ರವಣ ಮಾಡೇ ಇಲ್ಲ. ಶ್ರವಣ ಮಾಡಿದರೆ ಇಂತಿಂಥವ್ರತ್ತ ಶ್ರವಣ ಮಾಡಿದ್ದೀವಿ ಅನ್ನೋ ಅಭಿಮಾನ ಇರಲ್ಲ. ಅಭಿಮಾನಿ ಬಿದ್ದೋಗ್ತಾನೆ. ಒಂದು. ಎರಡನೇದು, ಈ ಕೈವಲ್ಯಾನ ಪ್ರವಚನ ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ, ನಾವು ಎಂತೆಂಥವ್ರತ್ತು ಕೇಳಿದ್ದೀವಿ ಅಂತಾರೆ. ಒಬ್ಬರು ರಾಮಕೃಷ್ಣಾಶ್ರಮದ ಪ್ರೆಸಿಡೆಂಟು, ಅದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾರೆ, ಅಹಂಕಾರಕ್ಕೆಲ್ಲ. ರಾಮಕೃಷ್ಣಾಶ್ರಮ, ಮೈಸೂರು ರಾಮಕೃಷ್ಣಾಶ್ರಮದ ಪ್ರೆಸಿಡೆಂಟು ಯಾವುದೋ ಒಂದು ಸಭೆಗೆ ಅಧ್ಯಕ್ಷ ಆಗಿದ್ದರು. ಆ ಸಭೆಯಲ್ಲಿ ಕೈವಲ್ಯಾನದ ಪ್ರವಚನ ಇತ್ತು. 4 ಜನ ಸ್ವಾಮಿಗಳು. ಅದರಲ್ಲಿ ಇಬ್ಬರಿಗೆ 15 ನಿಮಿಷ ಕೊಟ್ಟರು ಮಾತಾಡಲಿಕ್ಕೆ. ಮತ್ತು ಕೈವಲ್ಯಾನಂದರಿಗೆ 45 ನಿಮಿಷ ಕೊಟ್ಟರು ಮಾತಾಡಲಿಕ್ಕೆ. ನಾನು ಮನುಷ್ಯನ ಸಮಸ್ಯೆ ಏನು ಅರ್ಜಿ, ಮತ್ತು ಯಾವ ರೀತಿ ಅಂತಃಕರಣ ತಯಾರು ಮಾಡಬೇಕು ಅಂತ ಸಾಧನಾ ಭಾಗ, ಆಮೇಲೆ ಸಿದ್ಧಾಂತ, ಇದು ನಿನ್ನ ಸ್ವರೂಪ ಅನ್ನತಕ್ಕಂಥದ್ದು 3 ಭಾಗವಾಗಿ ಹೇಳಿದೆ. ಆ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರನ್ನ ಕಾರಲ್ಲಿ ಬಿಡಲಿಕ್ಕೆ ಕೃಷ್ಣ ಅಂತ ಒಬ್ಬಿದ್ರು. ಅವರೇ ವ್ಯವಸ್ಥೆ ಮಾಡ್ತೀವಿ ಮೈಸೂರಲ್ಲಿ. ಅವ್ರ ಮನೆಗೆ ಇರ್ತಿದ್ದೆ, ಶಾರದಾ ಮೆಡಿಕಲ್ ಸ್ಟೋರ್ಸ್ ಅಂತಿದೆ ಅಶೋಕ ರೋಡಲ್ಲಿ. ಅವರೇ ವ್ಯವಸ್ಥೆ ಮಾಡಿದ್ರು. ಆ ಕಾರ್ಯಕ್ರಮ ಅವರೇ ಮಾಡಿದ್ರು. ಸರಿ, ಅವ್ರನ್ನ ನಾನು ರಾಮಕೃಷ್ಣ ಆಶ್ರಮ ಪ್ರೆಸಿಡೆಂಟ್ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ, ನಿಮ್ಮ ನಾವೇ ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ ಹೋಗಿ ಅಂದೆ. ಅವರು ಆ ಸ್ವಾಮಿ ಹೇಳಿದಂತೆ, ಎಲ್ಲಿಂದ ಕರ್ಕೊಂಡು ಈ ಸ್ವಾಮಿ ನೀವು ಅಂಥ ಉನ್ನತವಾದ ತತ್ವವನ್ನು ಆದಷ್ಟು ಜನಗಳಿಗೆ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪಾಪ ಭಾಳಷ್ಟು ದೃಷ್ಟಾಂತಗಳೆಲ್ಲ ಕೊಟ್ಕೊಂಡು ನೀವು ಒಟ್ಟಿನಲ್ಲಿ ಇವ್ರ ಹತ್ರನೇ ಶ್ರವಣ ಮಾಡಿ, ಮತ್ತಿನ್ನೆಲ್ಲೂ ಹೋಗ್ಬೇಡಿ ಅಂತ. ಕೃಷ್ಣವು ಸಾಯೋ ತನಕ, ಪ್ರಾಣ ಬಿಡೋ ತನಕ ಇದರಲ್ಲೇ ಇದ್ದರು, ಶ್ರವಣ ಮಾಡ್ತಲೇ ಇದ್ದರು. ಪ್ರಾಣ ಬಿಡಬೇಕಾದ್ರೆ ಯಾವ ರೀತಿ ಇದ್ದರು ಅವರು? ಅಲ್ಲ, ನಾನು ಯಾಕೆ ಹೇಳ್ತೀನಿ, ನಿಮ್ಮಗಳು ಅದು ಸಾಧ್ಯ ಅನ್ನೋಕ್ಕೆ. ಆಕ್ಸಿಜನ್ನು ಉಸಿರಾಡ್ತಿರ್ಲಿಲ್ಲ, ಅದನ್ನು ಆಕ್ಸಿಜನ್ ಕೊಟ್ಟಿದ್ರು. ನರ್ಸಿಂಗ್ ಹೋಮ್ ಹೇಳಿದ್ರು, ಎಷ್ಟು ದಿವಸ ಇಟ್ಟಿರ್ತೀರ, ಸುಮ್ಮನೆ ಫೀಲೆಲ್ಲ ವೇಸ್ಟು, ಮನೆಗೇ ಆ ಆಕ್ಸಿಜನ್ ತಗೊಂಡು ಇರಲಿ ಅವರು ಅಂತ ಮನೆಗೆ ಕಳಿಸ್ಕೊಟ್ರು. ಮನೆಗೂ ಆಕ್ಸಿಜನ್ ಇಟ್ಕೊಂಡು ಇರೋರು. ನನಗೆ ಗೊತ್ತಾಯಿತು, ನಾನು ಅವ್ರು ನೋಡೋಣ ಅಂತ ಹೋದರೆ ಆಕ್ಸಿಜನ್ ಕೊಟ್ಟಿರೋ ಮಾತಾಡೋಕ್ಕಾಗಲ್ಲ. ಮತ್ತು ಅವ್ರ ಮಗ ಬಂದು, ಇಲ್ಲ ಒಂದು ಸ್ವಲ್ಪ ಹೊತ್ತು ತೆಗಿಬೋದು ಪರವಾಗಿಲ್ಲ ಅಂದರು. ತೆಗೆದು ನಾನು ಕೇಳಿದೆ, ನಿಮ್ಗೆ ಇವಾಗ ಏನು ಹೇಗಿದ್ದೀರಾ ಏನು ಇದೆಲ್ಲ ಕೇಳಿಲ್ಲ. ಇವಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಸಾಮಾನ್ಯ ಅನಾರೋಗ್ಯ ಇರೋರನ್ನು ನೋಡ್ಬೇಕಾದ್ರೆ ಹೋಗಿ ನೋವಿದೆಯಾ ತಡ್ಕೋ ಈ ಥರ ಎಲ್ಲ ಹೇಳ್ಬೇಕು. ನಾನು ಅದೆಲ್ಲ ಕೇಳಿಲ್ಲ. ಇವಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಆ ಕೃಷ್ಣವ್ರನ್ನ ಅವ್ರು ಹೇಳಿದ್ರು, ಸ್ವಾಮೀಜಿ ಏನು ಅನಿಸ್ತಿಲ್ಲ, ಇದು ಹೇಗಿದ್ರು ಹೋಗುತ್ತೆ, ಇದು ಹೋಗಲಿ, ನನಗೇನಾಗಲ್ಲ ಅನಿಸುತ್ತೆ ಅಂದರು. ಮತ್ತು ಹಾಗೆ ಇದೆ, ಹೋದಲ್ಲ, ಅರ್ಥ ಐತೆ. ಶರೀರ ಬಂದಿದೆ ಹೋಗುತ್ತೆ. ಅಂದರೆ
ಪರಮಾತ್ಮ ಚಿಂತನೆ ಮಾಡಿಕೊಂಡು ನಾವು ಆ ಮಟ್ಟಕ್ಕೆ ಹೋದರೆ ಸಂಚಿತ ಕರ್ಮ ಎಲ್ಲ ಹೋಯಿತು, ಋಣವೆಲ್ಲ ಹೋಯಿತು, ಮತ್ತಿನ್ಯಾವುದಿಲ್ಲ. ಆದರೆ ಅಹಂಕಾರದಿಂದ ಅದನ್ನು ನಾವು ತಿರಸ್ಕಾರ ಮಾಡಿ ಗುರುಗಳ ಮಾತನ್ನು, ಶಾಸ್ತ್ರ ವಾಕ್ಯಗಳನ್ನು ತಿರಸ್ಕಾರ ಮಾಡಿದ್ದೆ ಆದರೆ ಏನಪ್ಪ ಆಗುತ್ತೆ ಅಂದರೆ ನ ಶೋಷ್ಯಸಿ ನ ಗ್ರಹಿಷ್ಯಸಿ ಅಂದರೆ ಪಂಡಿತನು ಎಂಬ ಅಹಂಕಾರದ ಕೇಳದೆ ಇರುವೆಯಾದರೆ ಸ್ವೀಕರಿಸದೇ ಇದ್ದರೆ ಅದರಿಂದ ನೀನು ನಾಶವಾಗುವೆ, ನಾಶವನ್ನು ಹೊಂದುವೆ. ನಾಶವನ್ನು ಹೊಂದುವೆ ಅಂದರೆ ಏನಪ್ಪ ನಾಶ ಆಗುತ್ತೆ ಅಂದರೆ ಈ ಮಹಾತ್ಮರು ಭಾಳಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ನಷ್ಟ ಹೋನೆ ಕಾ ಇತ್ನಾ ಹಿ ಅರ್ಥ ಹೈ, ನಾಶ ಆಗತಕ್ಕದ್ದು ಇಷ್ಟೇ ಅರ್ಥ. ಏನಪ್ಪ, ಯह ಜೀವನ ಫಿರ್ ವ್ಯರ್ಥ ಹೋ ಜಾಯೇಗಾ. ಈ ಜೀವನ, ಮನುಷ್ಯ ಜೀವನ ಮತ್ತೆ ವ್ಯರ್ಥವಾಗುತ್ತೆ. ಮತ್ತೆ ವ್ಯರ್ಥವಾಗುತ್ತೆ ಅಂದರೆ ಅನೇಕ ಮನುಷ್ಯ ಜನ್ಮ ಬಂದಿದೆ, ಎಲ್ಲವನ್ನು ವ್ಯರ್ಥ ಮಾಡ್ಕೊಂಡು ತಿರ್ಗಾ ಮನುಷ್ಯ ಜನ್ಮ ಬಂದಿದೆ. ಬಟ್ ಇದನ್ನು ವ್ಯರ್ಥ ಮಾಡ್ಕೊಳ್ತೀಯ. ಇದನ್ನು ವ್ಯರ್ಥ ಮಾಡಿಕೊಂಡ್ರೆ ಮತ್ತೆ ಯಾವ ಜನ ಬರುತ್ತೋ ಗೊತ್ತಿಲ್ಲ. नष्ट व्यर्थ और ऐसे बहुत जीवन व्यर्थ और नष्ट हुए. ಭಾಳಷ್ಟು ಜೀವನವನ್ನು ಮನುಷ್ಯನ ಭಾಳಕ್ಕೆ ಬಂತು, ಆದರೆ ಎಲ್ಲವನ್ನು ವ್ಯರ್ಥ ಮಾಡಿಕೊಂಡೆ, ನಷ್ಟ ಆಯಿತು. ಅದೇ ಇಸ್ ಬಾತ್ ತು ಸುನ್ಲೆ, ಕನಿಷ್ಠ ಪಕ್ಷ ಈ ಜನ್ಮದಲ್ಲಾದರೂ ಅವಕಾಶ ಸಿಕ್ಕಿದೆ. ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ ತ್ರೈಮೇತ ದೈವಾನುಗ್ರಹ ಹೆಚ್ಚಕ. ಮನುಷ್ಯತ್ವ ಮನುಷ್ಯನು ಬರತಕ್ಕಂಥದ್ದು, ಮುಮುಕ್ಷತ್ವ ತಿಳ್ಕೋಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಬರೋದು, ಮತ್ತು ಮಹಾಪುರುಷ ಸಂಶಯ ಹೇಳತಕ್ಕಂಥವ್ರು ಸಿಗೋದು. ನೋಡಿ ಎಷ್ಟು ಪುಣ್ಯ ನಿಮಗೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಊಟಕ್ಕೆ ಹಾಕಿ, ಮತ್ತು ನಾನು ಹೇಳಿದೆ ಸಾಯಂಕಾಲ ಕ್ಲಾಸ್ ಇಟ್ಕೊಂಡು ಈ 4ರಿಂದ 5 ಗಂಟೆ ಈ ಥರ ಬೇಡ, ನಾನು ಸಾಯಂಕಾಲ ಹೊತ್ತು ಇಟ್ಕೊಂಡು ಚೆನ್ನಾಗಿರ್ತೀನಿ ಅಂತ ಯಾವುದೋ ಒಂದು ಸಂದರ್ಭ ಬಂತು. ಸ್ವಾಮಿಗಳು ಏನು ಹೇಳ್ತಾರೆ, ಇದು ರೋಡ್ ಚೆನ್ನಾಗಿಲ್ಲ, ಪಾಪ ಕತ್ಲಲ್ಲಿ ಬರಬೇಕಾದ್ರೆ ಕಷ್ಟ, ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ನಿಮ್ಮ ಅನುಕೂಲ ಎಲ್ಲ ನೋಡಿಕೊಂಡು ನೀನೇ ಆನಂದ ಸ್ವರೂಪ ಅಂತ ಹೇಳ್ತಾ ಇದ್ರೆ ಏನೋ ಹೇಳ್ತಾರೆ ಬಿಡು ಅಂದರೆ ನಷ್ಟ ಆಗುತ್ತೆ. ಅಗರ್ ಇಸ್ ಬಾರ್ ತು ಸುನ್ಲೆ, ಈಗ ಅವಕಾಶ ಸಿಕ್ಕಿದೆ, ಕೇಳು. ತೋ ಜೀವನ ಸಾರ್ಥಕ ಹೋ ಜಾಯೆ, ಈ ಜೀವನ ಸಾರ್ಥಕ ಆಗುತ್ತೆ. ಕೆಲವೊಪನಿಷತ್ತುಗಳು ಹೇಳುತ್ತೆ, ಇಹಚೇದ ಅವೇದಿತ್ ಅಥ ಸತ್ಯಮಸ್ತಿ ನಚೇದಿ ಅವೇದಿತ್ ಮಹತಿ ವಿನಷ್ಟಿ. ಈಗ ಅವಕಾಶ ಸಿಕ್ಕಿದೆ, ಮನುಷ್ಯತ್ವ ಇದೆ, ಮುಮುಕ್ಷತ್ವ ಇದೆ, ಹೇಳತಕ್ಕಂಥವ್ರಿದ್ದಾರೆ. ಇಂಥ ಅವಕಾಶ ಬಿಟ್ಟುಬಿಟ್ರೆ ಮತ್ತೆ ಯಾವ ಜನ ಬರುತ್ತೋ ಗೊತ್ತಿಲ್ಲ. ಸುಕೃತ್ ಹೋ ಜಾಯೆ ಸಾರ್ಥಕ ಹೋ ಜಾಯೆ, ಸುಕೃತ್ ಹೋ ಜಾಯೆ ನಷ್ಟ ನಾವು ನಷ್ಟ ಮಾಡ್ಕೋಬೇಡ, ಸಾರ್ಥಕ ಮಾಡ್ಕೋ. ಅಹಂಕಾರದಿಂದ जिस दिन भी तुम अहंकार को छोड़कर देख पाओ, ಯಾವಾಗ ಅಹಂಕಾರ ಬಿಟ್ಟು ನೀನು ನೋಡ್ಲಿಕ್ಕೆ ಸಾಧ್ಯವೋ, ಎಂದು ಅಹಂಕಾರ ಬಿಟ್ಟು ನೋಡಲಿಕ್ಕೆ ಸಾಧ್ಯವೋ. ಏನಪ್ಪ ಹಾಗೆಂದರೆ ಅಂದರೆ ನೋಡಿ, ದೃಷ್ಟಾಂತ ನಿಮ್ಗೆ ಅರ್ಥ ಆಗಲಿಕ್ಕೆ. ಮನೆಗೆ ನೀನೊಂದು ಕತ್ತೆ ಅಂದರು, ನೀನೊಂದು ಕತ್ತೆ ಅಂದರು, ನಾವೇನು ಮಾಡ್ತೀವಿ? ಇವಾಗ ಕೇಳೋದು ನೀವು ಹೇಳಲ್ಲ, ನನಗೆ ಗೊತ್ತು, ಈ ಕ್ಲಾಸಲ್ಲಿ ಆಗ ಹೇಳಲ್ಲ. ಮನೆಗಳಲ್ಲಿ ಕತ್ತೆ ಅಂದರೆ ಜಾಡ್ಸ್ ಒದ್ದು ಬಿಡ್ತಾರೆ, ಹೌದಲ್ಲ? ಹೆಂಗಸಾಲಿ ಜಾಡ್ಸ್ ಒದ್ದು ಬಿಡ್ತಾರೆ. ಅವನಂದಿದ್ರೆ ತಪ್ಪಿದೆಯೋ? ಅರ್ಥ ಆಯ್ತಲ್ಲ ನಿಮಗೆ? ನೀನು ಕತ್ತೆ ಅಂದರೆ ಇವಾಗ ಕಾಲಿಗೆ ಒದ್ದು ಬಿಟ್ಟ, ಅವನಂದಿದ್ರೆ ತಪ್ಪಿದೆಯೋ? ಯಾಕೆ ಹೇಳಿ? ಅರ್ಥ ಆಗಿಲ್ಲ, ಇಷ್ಟು ಸುಲಭವಾಗಿದೆ. ನೀನೊಂದು ಕತ್ತೆ ಅಂದರು, ಇವನೇನು ಮಾಡೋದು, ಕಾಲಿಗೆ ಏನು ಒದ್ದುಬಿಟ್ಟ. ಮತ್ತು ಕತ್ತೆ ಅವನು ಹೇಳಿದ ಕರೆಕ್ಟ್ ಹೌದಲ್ಲ? ಕತ್ತೆನೇ ನೀನು, ಯಾಕೆ? ಅದೇ ಲಕ್ಷಣ ಇದೆ, ಹೌದಾ? ಇಷ್ಟೆಲ್ಲ ಶ್ರವಣ ಮಾಡಿಕೊಂಡು ಯಾರನ್ನ ಕತ್ತೆ ಅಂದಾಗ ನಾನು ಸುಮ್ಮನಿದ್ದೆ, ಜಾಡ್ಸ್ ಒದ್ದುಬಿಟ್ಟೆ ಅಂದರೆ ಇಲ್ಲಿ ಕೇಳಿದ್ದು ಏನು ಅರ್ಥ ಆಗಿಲ್ಲ. ಒಂದು ವೇಳೆ ಅರ್ಥ ಆಗಿದ್ದರೆ, ಒಂದು ಈ ಥರ ಅದು ಸಮಾಧಾನ ಇದ್ದರೆ ಅದು ಸಾಧನ ಅವಸ್ಥೆ. ಯಾವುದು? ನೀನು ಕತ್ತೆ ಅಂದರು, ಹಬ್ಬ ಇವತ್ತಾದ್ರೂ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ
ಕತ್ತೆ ಯಾವ ರೀತಿ ನಿಸ್ವಾರ್ಥದಿಂದ ಏನು ಬಯಸ್ತೀರ ದುಡಿಯುತ್ತೋ ಆ ರೀತಿ ದುಡಿತಾ ಇದ್ದೀನಿ ನಾನು ಅಂತ ಅರ್ಥ ಆಗಿದೆ ಇವರಿಗೆ, ಅಷ್ಟು ಮಾತ್ರ ಸಾಕು ಅಂತ ಸಮಾಧಾನ ಇರಬೇಕು. ಒಂದು. ಎರಡನೇದು, ನೀನು ಕತ್ತೆ ಇದ್ದಾಗ ಮನೆಗೆ ಹೋದ್ವಿ, ನೀನು ಕತ್ತೆ ಎಲ್ಲೆಲ್ಲೋ ಹೋಗಿ ಏನೇನೋ ಕೇಳ್ಕೊಂಬರ್ತೀಯ ಅಂದರು. ಸ್ಥಳ ಕತ್ತೆ ಅಂತಾರೆ. ಯಾವುದು ನೋಡಿ ಕತ್ತೆ ಅಂತಾರೆ? ಶರೀರ ನೋಡಿ. ಸ್ವಾಮಿ ಹೇಳಿದ್ರಲ್ಲ ಶರೀರ ನೀನಲ್ಲ ಅಂತ ಹೇಳಿದವ ಇಲ್ಲ. ಮತ್ತು ನಾನಲ್ಲ ಶರೀರ ನಾ ಬೈಕೋ, ಎಷ್ಟು ಬೈತೀಯ ಬೈ, ನೀನು ಎಷ್ಟು ಬೈದ್ರು ನನಗೇನಾಗಲ್ಲ. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾದರೆ ಅವಾಗ ಅರ್ಥ ಆಗಿದೆ ಅಂತ. ಹೌದಾ? ಅದು ಬಿಟ್ಟು ನಾವು ಅಹಂಕಾರದಿಂದ ಕೃಷ್ಣ ಪರಮಾತ್ಮನ ಶಾಸ್ತ್ರ ಮಾತುಗಳನ್ನು ತೆಗೆದುಹಾಕ್ಬಿಟ್ರೆ ಮತ್ತೆ ನಷ್ಟ ಆಗುತ್ತೆ ಅಂತ ಹೇಳ್ತಾ, जिस दिन भी तुम अहंकार को छोड़कर देख पाओ, ಇದು ಅಹಂಕಾರ ಬಿಟ್ಟು ನೀನು ವ್ಯವಹಾರ ಮಾಡಲಿಕ್ಕೆ ಯಾವಾಗ ಸಾಧ್ಯವಾಗುತ್ತೋ, ಯಾವಾಗ ಕೇಳಲಿಕ್ಕೆ ಸಾಧ್ಯವಾಗುತ್ತೋ, ಸ್ವಲ್ಪವೋ अहंकार ಬಿಟ್ಟು ಇರ್ಲಿಕ್ಕೆ ಸಾಧ್ಯವೋ, ಉಸ್ ದಿನ ಜೀವನ ಸಾರ್ಥಕ ಹೋ ಜಾತಾ ಹೈ. ಅವತ್ತು ಮಾತ್ರ ಜೀವನ ಸಾರ್ಥಕವಾಗುತ್ತೆ. ಯಾವತ್ತು? ಅಲ್ಲ, ಒಬ್ಬರು ಮಾತಾಡಲ್ಲ. ಇಷ್ಟು ಆನ್ಸರ್ ಹೇಳಿ ಪ್ರಶ್ನೆ ಹಾಕ್ತೀನಿ ನಾನು, ಸಮಾಧಾನ ಹೇಳಿ ಆಮೇಲೆ ಪ್ರಶ್ನೆ ಹಾಕ್ತೀನಿ. ಯಾವತ್ತು ಅಹಂಕಾರ ಅನ್ನತಕ್ಕ ಬಿಟ್ಟು ನೀವು ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯವೋ ಅವತ್ತು ಜನ್ಮ ಸಾರ್ಥಕ ಅಂತೀನಿ. ಹೌದಾ? ಮತ್ತೆ ಯಾವತ್ತು ಸಾರ್ಥಕ ಅಂದರೆ ನೀವು ಸುಮ್ಮನೆ ಇರ್ತೀರ. ಯಾವತ್ತು ಸಾರ್ಥಕ ಹೇಳಿ? ಅಹಂಕಾರ ಬಿಟ್ಟು ನಾವು ವ್ಯವಹಾರ ಮಾಡಬೇಕು. ಆವಾಗಲೇ ಜನ್ಮ ಸಾರ್ಥಕವಾಗುತ್ತೆ. उसी दिन तुम्हें जीवन का शास्त्र समझ में आ जाता है. ಅಹಂಕಾರ ಬಿಟ್ಟು ಯಾವಾಗ ನೀವು ವ್ಯವಹಾರ ಮಾಡ್ಲಿಕ್ಕೆ ಶುರು ಆಗುತ್ತೋ, ಅಹಂಕಾರ ಪಕ್ಕಕ್ಕೆ ಇಡ್ತೀಯೋ ಅವತ್ತು ನಿಮ್ಗೆ ಶಾಸ್ತ್ರ ಅರ್ಥ ಆಗುತ್ತೆ. ಅರ್ಥ ಆಗಿದೆ. ಅದು ಬಿಟ್ಟು ಫಿರ್ ಗೀತಾ ಪಡೆಯುವೋ ನಾ ಪಡೆಯುವೋ, ಗೀತಾ ಓದಿದ್ಯೋ ಇಲ್ವೋ, ಅಹಂಕಾರ ರಹಿತವಾಗಿದ್ರೆ ಗೀತಾ ಓದ್ದಾಗೆ. ಇಲ್ಲ ಗೀತಾ ಕೇಳ್ತಲೇ ಇದ್ದೀವಿ, ಓ ನಾನು ಬೆಸ್ಟು, ಅಲ್ಲಿ ಕೂತಿರೋರೆಲ್ಲ ನಾನು ಬೆಸ್ಟು, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ ಅಂದರೆ ವರಿಷ್ಠ. ಯಾಕೆ? ನಾನು ಅಂತಕ್ಕ ಪಕ್ಕ ಕೊಟ್ಟೋಗ್ಬೇಕು. उसी दिन तुम्हें जीवन का शास्त्र समझ में आ जाता है. फिर गीता पढ़ी हो ना पढ़ी हो, कुरान सुना हो ना सुना हो, कोई अंत नहीं पड़ता. ಅಹಂಕಾರ ಅನ್ನತಕ್ಕ ಇಟ್ಕೊಂಡು ನೀನು ಭಗವದ್ಗೀತೆ ಎಷ್ಟು ಕೇಳಿದ್ರು, ಎಷ್ಟು ಸಲ ದೇವಸ್ಥಾನಕ್ಕೆ ಹೋದ್ರು, ಅಹಂಕಾರ ಬಿಟ್ವಿ. ಇನ್ನು ಎಲ್ಲಿ ನೀನು ಇದ್ ಕಡೆನೇ ಮಂದಿರ, ನೀನು ಇದ್ ಕಡೆನೇ ಗೀತೆ. तुम्हारे भीतर ही वह भगवद गीता का नाद शुरू हो जाता है. ಅಹಂಕಾರ ಬಿಟ್ಟರೆ ನಿನ್ನೊಳಗಡೆನೆ ಭಗವದ್ಗೀತೆ ಬರುತ್ತೆ. ನಮ್ಮನ್ನು ಹೇಳಿದ್ದೆ, ಕೃಷ್ಣ ಕೊಳಲಿಟ್ಕೊಂಡಿಯಾನೆ. ಹೌದಾ? ಬಿದಿರಿನ ಕೊಳದ ಬಂಗಾರದ ಇಡಕ್ಕಾಗಲ್ವೇ? ಬಿದಿರಿನ ಕೊಳದ ಯಾಕೆ ಅಂತಾರೆ. ಬಿದಿರಿನ ಕೊಳದಲ್ಲಿ ಖಾಲಿ ಇದೆ, ಆದ ಕಾರಣ ಸಂಗೀತ ಶಿಷ್ಯವಾಗಿ ಬರುತ್ತೆ. ಹೌದಾ? ಅದೇ ರೀತಿ ನವದ್ವಾರ ಈ ಶರೀರ ಅನ್ನತಕ್ಕಂದ್ರೆ ಕೊಳಲು, ಇದು ಖಾಲಿ ಆಗ್ಬೇಕು ಮೊದಲು. ಯಾವುದರಿಂದ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ನಾನು ಪಂಡಿತ, ನಾನು ಸನ್ಯಾಸಿ, ಏನೇನು ಅಂದ್ಕೊಳ್ತೇವೆ ನಮ್ಮ ಬಗ್ಗೆ ನಾವು. ಇವೇನು ಅಲ್ಲ. ಸ್ವಾಮೀಜಿ ನಿಮ್ದು ಯಾವ ಊರು ಅಂತಾರೆ. ನಾವು ಯಾರನ್ನ ಒಬ್ಬ ಸ್ವಾಮಿಗಳನ್ನ ನಿಮ್ದು ಯಾವ ಊರು ಅಂತ ಕೇಳಿದ್ರೆ ನಾವು ಅವ್ರು ನೋಡ್ತಲೇ ಇಲ್ಲ. ಮತ್ತೆ ಏನು ನೋಡ್ತಿದ್ವಿ? ಅವ್ರ ಶರೀರ ಮಾತ್ರ ನೋಡ್ತಿದ್ದೀವಿ. ಅಂದರೆ ಅವ್ರನ್ನ ನೋಡ್ಬೇಕು ಪ್ರಯತ್ನ ಪಟ್ಟರೆ ಯಾವ ಊರು ಅಂತ ಕೇಳಬಾರ್ದು. ಮತ್ತೆ ಇನ್ನೇನು ಕೇಳಬೇಕು? ಸ್ವಾಮಿ ಒಂದು ಪ್ರಶ್ನೆ ಇದೆ ಕೇಳಿದೆ ಅಂಥೇಳಿ ಈ ತತ್ವಚಿಂತನೆಗೆ ಏನನ್ನ ಇದು ಕೇಳಬೇಕು ಹೊರತು ಇದೆ ಇನ್ನೇನು ನಿಮ್ದು ಯಾವ ಊರು ಒಂದು ಹೇಳಿದ್ರೆ ಅಂತ ಇಟ್ಕೊಳ್ಳಿ. ಇಂಥ ಊರು ಅಂತ ಡಿಸ್ಟ್ರಿಕ್ಟು ಅಂತಾರೆ. ಸರಿ, ಡಿಸ್ಟ್ರಿಕ್ಟ್ ಹೇಳಿದ್ಮೇಲೆ ಸ್ಟೇಟು ಅವರು ಅಲ್ಲೇ ಇರ್ತಾರೆ, ನಮ್ಮನ್ನಲ್ಲೇ ಇರುತ್ತೆ, ಮುಂದಕ್ಕೆ ಬಿಡಲ್ಲ. ಒಂದು ವೇಳೆ ಯಾವ ಊರು ಅಂದಾಗ ವದಲಿನ ವದಲದು ಮಾವೂರು ಅನ್ನಿ ವದಲಗ ಮಿಗಿಲೇದ ಊರು, ವದಲಿನ ವದಲದು ಮಾವು. ಬಿಡಿಸ್ಕೋಬೇಕು ಅಂದ್ರೆ ಬಿಡಿಸ್ಕೊಳಕ್ಕಾಗಲ್ಲ.
ಎಲ್ಲವನ್ನು ಬಿಡಿಸ್ಕೊಂಡ ಮೇಲೆ ಯಾವುದಿದೆಯೋ ಅದೇ ನಮ್ಮೂರು. ಗೊತ್ತಾಗುತ್ತಾ? ಅದು ಬೇಡ ಸ್ವಾಮಿ, ಎಷ್ಟು ಅದು ಬೇಡ ಸ್ವಾಮಿ, ಸ್ವಂತೂರು ಅಂತ ಇರುತ್ತಲ್ಲ ಅಂತಾರೆ. ನಿಜವಾಗಿ ಯಾರಿದೆ ಹೇಳಿ ಸ್ವಂತೂರು? ಇವನು ಭಾರತ ದೇಶ, ಅಮೇರಿಕ ಅನ್ನೋದೇ ಸುಳ್ಳು. ಸುಮ್ಮನೆ ಇವನ್ನೆಲ್ಲ ಬೇರೆ ಬೇರೆ ಮಾಡಿ ಭಾರತ ಸಾಕೊಂಡು ಯುದ್ಧ ಮಾಡಿ ಬೇರೆ ಸಾಯಿಸ್ತಾರೆ, ಇವರು ಅವಾರ್ಡ್ ತಗೊಳ್ತಾರೆ. ಬಾಂಗ್ಲಾದೇಶ ಯುದ್ಧ ಆದಾಗ ಎಷ್ಟು ಜನ ಸತ್ರು? ಬಾಂಗ್ಲಾದೇಶದವರು ಸತ್ತು, ನಮ್ಮವರು ಸತ್ರು. ಅವಾರ್ಡ್ ಬಂತು ಇಂದಿರಾ ಗಾಂಧಿಗೆ. ಸೋತ್ರೆ ಡಿಫೆನ್ಸ್ ಮಿನಿಸ್ಟರ್ ತೆಗೆದಾಕ್ತಾರೆ. ಚೈನಾದಲ್ಲಿ ಯುದ್ಧ ಆದಾಗ ನಾವು ಸೋತ್ಬಿಟ್ವಿ, ಭಾರತ ದೇಶ ಸೋತರು. ಅವಾಗ ಡಿಫೆನ್ಸ್ ಮಿನಿಸ್ಟರ್ ಕೃಷ್ಣವನ್ನು ತೆಗೆದಾಕಿದ್ರು. ಬಾಂಗ್ಲಾದೇಶದಲ್ಲಿ ಯುದ್ಧದಲ್ಲಿ ಜಯ ಆಯಿತು ಅಂತ ಇಂದಿರಾ ಗಾಂಧಿಗೆ ಅವಾರ್ಡ್ ಕೊಟ್ಟರು. ಮತ್ತೆ ಯಾವುದು ನಮ್ಮದು ಅನ್ನತಕ್ಕಂಥ ಸರಿಯಲ್ಲ. ಯಾಕೆಂದರೆ ಪರಿಚಿನ್ನವಾಗಿರತಕ್ಕಂಥ ಶರೀರವನ್ನು ನಾನು ಅಂದ್ಕೊಂಡು ಮತ್ತೆ ಇದು ನನ್ನ ದೇಶ ಇದು ಅಂತ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಇವತ್ತು ಕಲ್ಪನೆ ನಾನು ನನ್ನದು ಅನ್ನೋದಕ್ಕೆ ಬಿಟ್ಟರೆ ಇಡೀ ಪ್ರಪಂಚ ಎಲ್ಲ ಒಂದೇ. ಆ ದೃಷ್ಟಿನಲ್ಲಿ ಎಲ್ಲರೂ ಒಂದೇ ಆಗ್ತಾರೆ ಹೊರತು ಅದು ಬಿಟ್ಟು ಎಲ್ಲರೂ ಒಂದು ಮಾಡ್ತೀವಿ ಅಂದರೆ ಯಾವ ರೀತಿಯಲ್ಲೂ ಸಾಧ್ಯವಿಲ್ಲ. ಹೌದಾ? ಆದ ಕಾರಣ ನಾವು ಅಹಂಕಾರದಿಂದ ಇದನ್ನು ಇವರ ನಷ್ಟ ಆಗುತ್ತೆ. ಅಂದರೆ ಮತ್ತೆ ಮತ್ತೆ ಜನ್ಮ ಅನ್ನತಕ್ಕಂಥದ್ದು ಬರುತ್ತೆ. ಈ ಜನ್ಮ ಸಾಕಷ್ಟು तुम्हारे भीतर ये और ಭಗವದ್ಗೀತಾ ಕನ್ನಡ ಶುರು हो जाता है. ಯಾವ ಖಾಲಿ ಆಯಿತು ನಾನು ನನ್ನದು ಅಂತಕ್ಕಂಥದ್ದು ಅಲ್ಲಿಂದಲೇ ಭಗವದ್ಗೀತೆ. ಅದಕ್ಕೆ ಕೆಲವರು ಶಂಕರಾಚಾರ್ಯ ಭಾಷ್ಯ ಬರೆದರು. ಹೌದಾ? ಭಕ್ತ ಮೀರ ಆಕೆನೂ ಅದೇ, ಕೃಷ್ಣ ದರ್ಶನವಾಯಿತು, ನನಗೆ ಮೋಕ್ಷ ಸಿಕ್ತು ಅಂದಿಲ್ಲ. ಮತ್ತೆ ಗುರುದರ್ಶನ ಆಯಿತು, ಸುಖಗೈರಿ ಭವಸಾಗರ. ಗುರುದರ್ಶನ ಆಯಿತು, ಭವಸಾಗರ ದಾಟಬೇಕು ಅಂದ್ಕೊಂಡಿದ್ದೆ. ಆ ಗುರು ಸಹವಾಸದಿಂದ ಭವಸಾಗರವೂ ಇಲ್ಲದಾಗಾಯಿತು, ಭವಸಾಗರವೇ ಇಲ್ಲದಾಗಾಯಿತು ಅಂದರು. ಆಕೆ ಭಜನೆ ಮಾಡಿಕೊಂಡು ಜನಗಳಲ್ಲಿ ಆ ಒಂದು ಭಕ್ತಿ ಭಾವ ತರೋದ್ರಲ್ಲಿ ಆಕೆ ಜೀವನ ಮಾಡೋದು. ಶಂಕರಾಚಾರ್ಯ ಭಾಷೆ ಬರೆದು ಒಬ್ಬರು ನನ್ನ ರೀತಿ ಅಂದರೆ ಯಾವಾಗ ಅಹಂಕಾರ ಅನ್ನೋದು ಇಲ್ಲವಾಗುತ್ತೋ ಒಳಗಡೆಯಿಂದ ಆ ಶಿಷ್ಯವಾಗಿರತಕ್ಕಂಥ ವೇದಾಂತ ಸಾರ ಹೊರಗೆ ಬರುತ್ತೆ. ಹೌದಾ? ಆದ ಕಾರಣ ಅಹಂಕಾರ ರಹಿತವಾಗಿರತಕ್ಕಂಥದ್ದೇ ಮುಖ್ಯ ಅಂಥೇಳಿ ಕೃಷ್ಣ ತುಮಾರ ಭೀತರ. ಕೃಷ್ಣ ನಿನ್ನ ಒಳಗಡೆ ಇದ್ದಾನೆ, ಹೊರಗಡೆ ಎಲ್ಲೂ ಇಲ್ಲ, ನಿನ್ನ ಒಳಗಡೆ ಇದ್ದಾನೆ. ಕೃಷ್ಣ ತುಮಾರ ಭೀತರ वहाँ से अभी गीत फिर पैदा हो सकती है. अಲ್ಲಿಂದ ಮತ್ತೆ ಭಗವದ್ಗೀತೆ ಬರ್ಲಿಕ್ಕೆ ಸಾಧ್ಯ ನೀನು ಅಹಂಕಾರ ಬಿಟ್ಟರೆ. ಹೌದಾ? सिर्फ तुम्हारे अहंकार के टूटने की बात है. ಕೇವಲ ನಿನ್ನ ಅಹಂಕಾರ ತೆಗೆದುಕೊಳ್ಳತಕ್ಕಂಥದ್ದೇ ಮುಖ್ಯ. ಅಷ್ಟು ಬಿಟ್ಟರೆ ಬೇರೆ ಎಂಥದ್ದು ಸಾಧನೆ ಬೇಡ. ಅಹಂಕಾರ ತೆಗೆದುಕೊಳ್ಳಬೇಕು. ಸಮರ್ಪಣ ಸೂತ್ರ ಇದೆ. ಸಮರ್ಪಣೆ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಎಲ್ಲಿದ್ರು ಪರಮಾತ್ಮನಿದ್ದಾಗೆ. ಮತ್ತು ಬೇರೆ ಹೇಗಾಗಿದೆ ಅದು ಅಂದರೆ ನನ್ನದು ಅನ್ನತಕ್ಕಂಥ ಭಾವನೆ ಏನಿದೆಯೋ ಅದರಿಂದ ಬೇರೆ ಆಗಿದೆ. ಆದ ಕಾರಣ ನನ್ನದು ಅನ್ನೋದು ಬಿಡಬೇಕು, ನಾನು ಅನ್ನೋದು ಬಿಡಬೇಕು. ಅಹಂಕಾರ ಬಾಧ ಹಾಯ್. ಸಮರ್ಪಣೆಯ ಸೂತ್ರ ಅಹಂಕಾರವೇ ಅಡ್ಡಿ. ಆದ ಕಾರಣ ಅಹಂಕಾರ ಅನ್ನತಕ್ಕಂಥ ಬಿಟ್ಟು ನೀನು ನನ್ನ ಮಾತನ್ನು ಕೇಳು ಅರ್ಜುನ, ಇಲ್ಲ ಅಂದರೆ ಒಂದು ಜನ್ಮ ನಷ್ಟ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಶ್ಲೋಕ ನೋಡೋಣ. ಇದಂಚ ತ್ವಯ ನ ಮಂತವ್ಯಂ ಸ್ವತಂತ್ರೋಹಂ. ಏನು? ನಾನು ಸ್ವತಂತ್ರನು, ಮತ್ತೊಬ್ಬರು ಹೇಳಿದ್ದನ್ನು ಏತಕ್ಕಾಗಿ ಮಾಡಲಿ? ಇದಂಚ ತ್ವಯ ನ ಮಂತವ್ಯಂ ಸ್ವತಂತ್ರೋ ಅಹಂ. ನಾನು ಸ್ವತಂತ್ರ. ಕಿಮರ್ಥಂ ಪರೋಕ್ತಂ ಕರಿಷ್ಯಾಮಿ. ಬೇರೆ ಹೇಳಿದ್ರೆ ನಾನು ಯಾಕೆ ಮಾಡಲಿ ಅಂತ ಅನ್ಕೋಬೇಡ ಅಂಥೇಳಿ 59ನೇ ಶ್ಲೋಕ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯ. श्रीभगवानुवाच यद्यहङ्कारमतिरेकस्य
ಅಹಂಕಾರಮಾಶ್ರಿತ್ಯ ಅಯೋಸ್ಯ ಇತಿ ಮನ್ಯಸೆ ನಿತ್ಯೈಷ ವ್ಯವಸಾಯಾಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷತಿ ಯದ್ಯಹಂಕಾರಮಾಶ್ರಿತ್ಯ ಅಯೋಸ್ಯ ಇತಿ ಮನ್ಯಸೆ ನಿತ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷತಿ. ಮೊಟ್ಟಮೊದಲ ಪೀಠಿಕಾ ರೂಪದಲ್ಲಿ ಶಂಕರಾಚಾರ್ಯ ಬರೆದಿರ್ತಕ್ಕ ವಾಕ್ಯವನ್ನು ನೋಡೋಣ. ಇದಂಚ ತ್ವಯ ನ ಮಂತವ್ಯಂ ಸ್ವತಂತ್ರೋಹಂ. ನಾನು ಸ್ವತಂತ್ರ, ನನ್ನ ಇಷ್ಟ, ಯಾರಿಗೇನು ಕೇರ್ ಮಾಡಬೇಕು, ನಾನು ಹೇಗೆ ಗೊತ್ತಾಗಿರ್ತೀನಿ ಅಂತ ಅಂದ್ಕೊಳ್ತೇನೆ. ಅದು ಅಹಂಕಾರ ಲಕ್ಷಣ. ಆದರೆ ಸ್ವತಂತ್ರ ಅನ್ಕೋಬೇಡ. ಯಾಕಪ್ಪ ಅಂದರೆ ಮೊದಲು ಜನ್ಮ ಬಂದಿರತಕ್ಕಂಥದ್ದೇ ಯಾವುದರಿಂದ ಜನ್ಮ ಬಂದಿದೆ ಮರ್ತೋಗ್ಬಿಟ್ಟಿಲ್ಲ. ಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಯಾವುದರಿಂದ ಜನ್ಮ ಬಂದಿದೆ ಅಂತ. ಯಾವುದರಿಂದ ಬಂದಿದೆ? ವರ್ಣಾಶ್ರಮ ಧರ್ಮ ಹೇಳ್ದಾಗ ವರ್ಣಾಶ್ರಮ ಧರ್ಮ ಹೇಳಿದಾಗ ಪೂರ್ವಜನ್ಮದ ಸಂಸ್ಕಾರ, ಪೂರ್ವಜನ್ಮದ ಪ್ರಾರಂಭ ಏನಿದೆಯೋ ಅದರಿಂದ ಬಂದಿದೆ ಜನ್ಮ. ಸೊ ಈಗ ಯಾತಕ್ಕೋಸ್ಕರ ಶರೀರ ಬಂದಿದೆಯೋ, ಏನು ಅನುಭವಿಸ್ಲಿಕ್ಕೋಸ್ಕರ ಶರೀರ ಬಂದಿದೆಯೋ ಅದೇ ರೀತಿ ನಡೆಯುತ್ತೆ ಹೊರತು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದು ಒಂದು ಅಲ್ಲ. ಮತ್ತು ಸಂಸ್ಕಾರದಲ್ಲಿ ಯಾವುದು ತಮೋಗುಣ ಅನ್ನತಕ್ಕಂಥ ಬಲವಾಗಿದ್ದರೆ, ರಜೋಗುಣ ಅನ್ನತಕ್ಕಂಥ ಬಲವಾಗಿದ್ದರೆ, ಅಥವಾ ಸಾತ್ವಿಕ ಗುಣ ಅನ್ನತಕ್ಕಂಥ ಬಲವಾಗಿದ್ದರೆ ಆ ಸ್ವಧರ್ಮ ಏನೋ ಅದ್ರ ಪ್ರಕಾರ ನಾವು ಜೀವನ ಮಾಡೋಕ್ಕೆ ಹೊರತು ನನ್ನ ಇಷ್ಟ ಪ್ರಕಾರ ಮಾಡ್ತೀನಿ ಸಾಧ್ಯವಿಲ್ಲ. ನನ್ನ ಇಷ್ಟ ಪ್ರಕಾರ ಮಾಡ್ತಿದ್ರೆ ಸಾಧ್ಯವಿಲ್ಲ, ಹೌದಾ? ಮತ್ತು ಯಾವ ಕುಟುಂಬದಲ್ಲಿ ಹುಟ್ಟಿದ್ವೋ ಆ ಕುಟುಂಬದ ತಂದೆ, ತಾಯಿ, ಅಜ್ಜಿ, ತಾತ ಯಾರ್ಯಾರಿದ್ದಾರೋ ಅವ್ರಿಗೂ ನಮಗೆ ಋಣಾನುಬಂಧ ಅನ್ನತಕ್ಕಂಥ ಇದೆ. ಅವ್ರ ಜೊತೆ ಜೀವನ ಮಾಡಬೇಕಾದ್ರೆ ನಾನು ಇಷ್ಟ ಬಂದಾಗಿರ್ತೀನಿ ಅನ್ನೋಕ್ಕಾಗುತ್ತ. ಮತ್ತು ಸಮಾಜ, ಇವಾಗ ಹೊರಗಡೆ ಹೋಗ್ಬೇಕು ನಾವು, ಹೌದಾ? ಎಡಗಡೆಗೆ ನಡ್ಕೊಂಡೋಗಿ ಅಂತಾರೆ. ಭಾರತ ದೇಶದಲ್ಲಿ ಅಷ್ಟು ನಿಯಮ ಇಲ್ಲ ಅಂತ ಇಟ್ಕೊಳ್ಳಿ. ಹುಚ್ಚು ಜನ ಹಾಗೆ ಯಾರೋ ಒಬ್ಬ ಕಮ್ಯುನಿಸ್ಟು ರಷ್ಯಾದಿಂದ ಡೆಲ್ಲಿಗೆ ಬಂದಂತೆ. ಆ ಡೆಲ್ಲಿನಲ್ಲಿ ಟ್ರಾಫಿಕ್ ನೋಡ್ದ, ಅವನಿಗೆ ಓಡಾಡೋಕ್ಕೆ ಆಗಲಿಲ್ಲ, ಪಕ್ಕಕ್ಕೆ ನಿಂತ್ಕೊಂಡ್ಬಿಟ್ನಂತೆ. ಆ ಟ್ರಾಫಿಕಲ್ಲಿ ನೋಡಿ ಹೇಳ್ತಾನೆ, ನಾನು ದೇವರು ಇಲ್ಲ ಅಂದ್ಕೊಂಡಿದ್ದೆ, ನಮ್ಮ ರಷ್ಯಾದಲ್ಲಿ ಇಲ್ವೋ ಏನೋ ದೇವರು, ಭಾರತ ದೇಶದಲ್ಲಿ ಇದ್ದೇ ಇದ್ದಾನೆ. ಯಾಕಂದ್ರೆ ಈ ಟ್ರಾಫಿಕಲ್ಲಿ ಇಷ್ಟೊಂದು ಜನ ಬದುಕಿದ್ದಾರೆ ಅಂದರೆ ಇಲ್ಲೇ ಬದುಕೋಕ್ಕಾಗಲ್ಲ. ಈಗ ನನ್ನ ಮನಸ್ಸು ಬಂದಾಗ ಹೋಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಇವಾಗ ಎಲ್ಲ ಕಡೆನೂ ಇದೆಯಲ್ಲ ರೂಲು, ಏನು ಹಿಂದ್ಗಡೆ ಕೂತ್ಕೊಳ್ಳತಕ್ಕಂಥ ಹೆಲ್ಮೆಟ್ ಹಾಕ್ಕೋಬೇಕು, ಮುಂದ್ಗಡೆ ಹೆಲ್ಮೆಟ್ ಹಾಕ್ಕೋಬೇಕು ಅನ್ನೋದಿದೆ. ನಾನು ತುಂಬಿಕೊಂಡು ಓಡಾಡ್ಬೇಕಾದ್ರೆ ಕೆಲವು ದಿವಸ ನಾನು ಹೆಲ್ಮೆಟ್ ಹಾಕ್ಕೊಳ್ತಿದ್ದೆ. ಈ ಗೌರ್ಮೆಂಟ್ ರೂಲ್ಸ್ ಇದೆ, ಒಂದೆಲ್ಲ ಹಿಡಿದ್ರು. ಇನ್ನು ಅವನಿಗೆ ನಾನು ಸ್ವಾಮೀಜಿ ಬಿಡುವಂತ ಯಾಕೆ ಕೇಳ್ಕೋಬೇಕು, ಹಾಕ್ಕೊಳ್ಳೋಣ, ತಗೊಂಬನ್ನಿ, ಆಗಿದ್ದು ಒಂದು 3-4 ಇತ್ತು ಮನೆಗಳಲ್ಲಿ, ತಗೊಂಬನ್ನಿ ಅಂತ ಹೇಳ್ತಿದ್ದೆ, ಹಾಕ್ಕೊಂಡು ಹೋಗ್ತಿದ್ವಿ. ಅಂದರೆ ಇಷ್ಟೊಂದು ನಿಬಂಧನೆಗಳಿದೆ. ನಾನು ಸ್ವತಂತ್ರ ಅಂದರೆ ಸಾಧ್ಯವಿಲ್ಲ. ಆದ ಕಾರಣ ನೀನು ಯದಿ ಅಹಂಕಾರಮಾಶ್ರಿತ್ಯ, ಒಂದು ವೇಳೆ ಅಹಂಕಾರನ ಆಶ್ರಯಿಸ್ಕೊಂಡು ನಯೋಸ್ಸೆ, ನಾನು ಯುದ್ಧ ಮಾಡಲ್ಲ, ನೀನೇನನ್ನ ಹೇಳಿ ಕೃಷ್ಣ 18 ಅಧ್ಯಾಯ ಮುಗಿಸ್ತಕ್ಕೆ ಬಂದಿದ್ಯಾ, ಆದರೂ ನಾನು ಅಂತೂ ಯುದ್ಧ ಮಾಡಲ್ಲ, ನನ್ನ ಇಷ್ಟ ಅಂತ ಏನನ್ನ ಅಹಂಕಾರದಲ್ಲಿ ಇತಿ ಮನ್ಯಸೆ ಈ ರೀತಿ ಅಂದ್ಕೊಳ್ಳೋದಾದರೆ ಮಿಥ್ಯ ಈಶಾ ವ್ಯವಸಾಯ ಅಷ್ಟೇ. ಇದು ನಿನ್ನ ನಿಶ್ಚಯ ಮಿಥ್ಯ, ಹುಸಿ, ಏನೇನು ಪ್ರಯೋಜನ ಇಲ್ಲ. ಯಾಕಪ್ಪ ಅಂದರೆ ಪ್ರಕೃತಿಸ್ತ್ವಾಂ ನಿಯೋಕ್ಷತಿ. ಪ್ರಕೃತಿ ಏನು? ಪ್ರಕೃತಿ ಕ್ಷತ್ರಿಯ ಸ್ವಭಾವ. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದೆಯಾ, ಆ ಯುದ್ಧದ ತರಬೇತಿ ಚೆನ್ನಾಗಿ ಪಡೆದಿದೆಯಾ, ಈಗ ಯುದ್ಧಕ್ಕೋಸ್ಕರ ಬಂದು ನಿಂತಿದೆಯಾ. ಒಂದು ವೇಳೆ ನಾನು ಮಾಡಲ್ಲ ಅಂತ ಸ್ವಲ್ಪ ಹೊತ್ತು ನೀನು ಹಾಗಿದ್ರು
ಆ ನಿನ್ನ ಪ್ರಕೃತಿ ಸಹಜವಾಗಿರ್ತಕ್ಕಂಥ ಒಳಗಡೆ ಜನ್ಮತಃ ಏನು ಪ್ರಕೃತಿ ಇದೆಯೋ ಅದು ಯುದ್ಧ ಮಾಡೇ ಮಾಡಿಸುತ್ತೆ. ಆದ ಕಾರಣ ನಾವು ಸ್ವತಂತ್ರ ಅಂತ ಅಂದ್ಕೋಬೇಡ. ಹಿರಿಯರು ಹೇಳಿದಂಥ ಮಾತುಗಳನ್ನು ಮನೆಯಲ್ಲಿ ಅಲ್ಲಿಂದ ಶುರುವಾಗಬೇಕು. ಎಲ್ಲ ಸಂಸ್ಕಾರಗಳೇ ಇಲ್ಲ. ಬೆಳಿಗ್ಗೆ ಎದ್ದು ಹೇಗಿತ್ತು, ಬೆಳಿಗ್ಗೆ ಎದ್ದರೆ ಮನೆಯಲ್ಲಿ ಪೂಜೆ ನಡೆಯೋದು, ಮಂಗಳಾರತಿ ತಗೊಂಡು ಆಮೇಲೆ ಪ್ರಸಾದ, ಆಮೇಲೆ ಟಿಫನ್ನು. ಈಗಿನ ಕಾಲಕ್ಕೆ ಮೊದಲು ಟಿಫನ್ನು, ಆಮೇಲೆ ಯಾವಾಗ ಅದು ಏನು ಇಲ್ಲವೇ ಇಲ್ಲ. ಎಲ್ಲ ಒಂದೇ ಒಂದು ಮನೆಯಲ್ಲಿ, ಧಾರವಾಡದಲ್ಲಿ ಒಂದು ಮನೆಯಲ್ಲಿ ಭಿಕ್ಷೆಗೆ ಕರೆದಿದ್ರು. ನನ್ನ ಜೊತೆ ಒಂದು 5-6 ಜನ ಬಂದಿದ್ರು. ಎಲ್ಲ ಹೋದ್ವಿ. ಎಲ್ಲ ಬಡಿಸಿದ್ದಾದ್ಮೇಲೆ ತಟ್ಟೆನಲ್ಲಿ, ಸ್ವಾಮೀಜಿ ನಾವು ದಿವಸ ಟಿಫನ್ ಮಾಡಬೇಕಾದ್ರೆ ಮನೆಯವರೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಹೇಳಿ ಆಮೇಲೆ ಮಾಡ್ತೀವಿ. ಇವತ್ತು ನೀವು ಒಪ್ಕೊಂಡ್ರೆ ಪ್ರಾರ್ಥನೆ ಮಾಡ್ತೀವಿ ಅಷ್ಟೊತ್ತಿ ಮಾಡಿ ಅಷ್ಟು ಕೇಳೋರು ಯಾರಿದ್ದಾರೆ ಹೇಳಿ ಅಂದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಅವರು ಹೇಳಿದ್ರಂದರೆ ಎಲ್ಲರ ಮನಸ್ಸು ಶಾಂತವಾಗ್ಬಿಡ್ತು. ಆಮೇಲೆ 5-6 ಜನ ಕೂತ್ಕೊಂಡು ತಿಂತಿದ್ರು, ಒಬ್ಬರು ಮಾತಾಡಲಿಲ್ಲ. ಅಷ್ಟೊಂದು ಪ್ರಶಾಂತತೆ ಬಂತು. ಆ ರೀತಿಯಾದಂಥ ಒಂದು ಸಂಸ್ಕೃತಿ ಮನೆಯಲ್ಲಿ ಇರಬೇಕು. ಬೆಳಿಗ್ಗೆ ಎದ್ದು ದೈವ ಪೂಜೆ, ಆಮೇಲೆ ತೀರ್ಥ ಪ್ರಸಾದ, ಆಮೇಲೆ ಟಿಫನ್ನು, ಇಂಥದ್ದು ಅತಿಥಿ ಸತ್ಕಾರ ಇವೆಲ್ಲ ಇರಬೇಕು. ಹೌದಾ? ಇದು ಯಾವ ರೀತಿ ಬರುತ್ತೆ? ನಮ್ಮಲ್ಲಿ ಸ್ವಭಾವ ಅನ್ನೋದಕ್ಕೆ ಏನಿದೆಯೋ, ಜನ್ಮತಃ ಬಂದಿರ್ತಕ್ಕ ಸ್ವಭಾವ, ಅದ್ರ ಪ್ರಕಾರ ನಡೆಸ್ತೀವಿ. ಹೌದಾ? ಆದ ಕಾರಣ ಅರ್ಜುನ ಒಂದು ವೇಳೆ ಹಿರಿಯ ಮಾತು ಕೇಳಲಿಲ್ಲ. ನಡೆದಲ್ಲ, ಮನೆಗಳಲ್ಲಿ ತಂದೆ ತಾಯಿ ಅಜ್ಜಿ ತಾತ ಈ ಸಂಸ್ಕೃತಿನಲ್ಲಿ ಇರಬೇಕು, ಈ ಆಚಾರದಲ್ಲಿ ಇರಬೇಕು. ಆಮೇಲೆ ಗುರುಕುಲದಲ್ಲಿ ಇದನ್ನು ಅಧ್ಯಯನ ಮಾಡಬೇಕು. ಈಗಿನ ಕಾಲದಲ್ಲಿ ನನ್ನನ್ನು ಯಾರು ಮಾತಾಡಿದ್ದಾರೆ, ಮಕ್ಕಳಿಗೆ ಮಾರಲ್ ಟೀಚಿಂಗ್ ಎಲ್ಲೂ ಇಲ್ಲ ಅಂತ ಯಾರೋ ಒಬ್ಬರು ಮಾತಾಡಿದ್ದಾರೆ. ಟೀಚಿಂಗ್ ಇಲ್ಲವೇ ಇಲ್ಲ. ಆ ಸೆಲ್ ಫೋನ್ ಕೂಡ ಯಾಕೆ ಉಪಯೋಗಿಸ್ತಾರೆ ಗೊತ್ತಿಲ್ಲ. ಸ್ಟೂಡೆಂಟ್ಸು ಅನವಶ್ಯಕವಾಗಿ ಉಪಯೋಗಿಸ್ತಾರೆ. ಮತ್ತು ಆ ಮಾರಲ್ ಟೀಚಿಂಗ್ ಇಲ್ಲ. ಆದ ಕಾರಣ ಅಲ್ಲೂ ಏನು ಬರಲ್ಲ, ಶುದ್ಧವಾದಂಥ ಆಚಾರ. ಸರಿ, ಇನ್ನು ದೊಡ್ಡವರಾದ್ವಿ, ಮದುವೆಗಳಾದ್ವಿ, ಅವಾಗನ್ನ ಏನನ್ನ ಶುದ್ಧವಾದಂಥ ಆಚಾರ ಇಲ್ಲ, ಅಲ್ಲೂ ಇಲ್ಲ. ಆದ ಕಾರಣ ಮತ್ತು ಏನು ಮಾಡಬೇಕು? ಯಾವ ಕುಟುಂಬದಲ್ಲಿ ಹುಟ್ಟಿದೆಯೋ, ಯಾವ ಸಂಸ್ಕೃತಿ ಇದೆಯೋ ಅಲ್ಲಿನ ಆಚಾರ, ಅಲ್ಲಿನ ವಿಚಾರಗಳನ್ನು ತಕ್ಕಂಥದ್ದನ್ನು ನಾವು ಮಾಡಿ ಅದ್ರ ಪ್ರಕಾರ ಕರ್ಮವನ್ನು ಮಾಡಿಕೊಂಡು ಅಂತಃಕರಣ ಶುದ್ಧಿಯನ್ನು ಪಡೆದು ಮತ್ತೆ ಶ್ರವಣ ಮಾಡಿ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಇಲ್ಲ ನಾನು ಅಹಂಕಾರ ಯಾವುದನ್ನು ಒಪ್ಪಲ್ಲ ಅಂದರೆ, ನಾನು ಹೇಳಿ ವಿಧಿ ಬೆಪ್ಪಲ್ಲ, ನೀನು ಅವಾಗ ಅಧಿಕಾರಿ ಅಲ್ಲ. ಆ ವಿಧಿ ಒದೆ ಕೊಟ್ಟು ಮತ್ತೆ ಇಲ್ಲಿ ತಗೊಬರುತ್ತೆ. ಆದ ಕಾರಣ ಅಹಂಕಾರದಿಂದ ನಾವು ಗುರುವಾಕ್ಯಗಳನ್ನು, ಶಾಸ್ತ್ರವಾಕ್ಯಗಳನ್ನು, ಶುದ್ಧವಾದಂಥ ಆಚಾರವನ್ನು ಬಿಡತಕ್ಕಂಥದ್ದು ಸರಿಯಲ್ಲ. ಅಂತಃಕರಣ ಶುದ್ಧಿಗೆ ಬೇಕಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಜ್ಞಾನಿಷ್ಠ ಯೋಗ್ಯತಾ ರಕ್ಷಣಾ ಸಿದ್ಧಿಯನ್ನು ಪಡೆದು ನಂತರ ನೈಷ್ಕರ್ಮ ಸಿದ್ಧಿ, ನಿಷ್ಕ್ರಿಯ ಆತ್ಮಸ್ವರೂಪ ಅನ್ನತಕ್ಕ ಪಡೆದು ಮತ್ತೆ ಅದೇ ಸ್ಥಿತಿ ನಿಲ್ಲತಕ್ಕಂಥ ಜ್ಞಾನನಿಷ್ಠೆ ತನಕ ಹೋಗ್ಬೇಕು ನಾವು. ಸೊ ಆ ರೀತಿ ಪ್ರಯತ್ನ ಮಾಡಿ ಅದಕ್ಕೆ ಇನ್ನೂ 9 ದಿವಸಗಳ ಕಾಲ ಅವಕಾಶ ಇದೆ. ನಾನು ಹೇಳ್ತಾನೆ ಇದ್ದೀನಿ, ನಿರಂತರವಾಗಿ ಈ 43 ದಿವಸದಲ್ಲಿ, ಹೌದಾ? ಎಷ್ಟು ದಿವಸ ಆಯಿತು ಇಷ್ಟೊತ್ತಿಗೆ? 33 ದಿವಸದಲ್ಲಿ ರೆಗ್ಯುಲರ್ ಬಂದಿರೋರು ಎಷ್ಟು ಜನ? ಅದು ರೆಗ್ಯುಲರ್ ಬಂದು ಎಲ್ಲ ಕ್ಲಾಸು ಅಟೆಂಡ್ ಆಗಿರೋರು, ಬೆಳಗ್ಗೆ ಮಧ್ಯಾಹ್ನ ಅಟೆಂಡ್ ಆಗಿರೋ ಎಷ್ಟು ಜನ, ಅದರಲ್ಲಿ ನಿದ್ದೆ ಮಾಡಿರೋ, ಶ್ರವಣ ಮಾಡಿರೋರು ಎಷ್ಟು ಜನ, ನೀವೇ ನೋಡ್ಕೊಳ್ಳಿ. ಏನನ್ನಾಗಲಿ ಇನ್ನು 9 ದಿವಸಗಳ ಕಾಲ ಇರುತ್ತೆ. ನಿರಂತರ ಬಂದು ಶ್ರವಣ ಮಾಡಿ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಂ